ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವಿದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್. ಎರಡು ಗುಣಗಳು ಒಂದರಲ್ಲೇ. ಶಾಂಪೂವಿನ ಶುದ್ಧತೆ ಜೊತೆಗೆ ಕಂಡೀಷ್ನರಿನ ನುಣುಪು ಎರಡೂ ಕೂಡ ಒಂದರಲ್ಲೇ ಇರತಕ್ಕಂಥದ್ದಿದೆ. ಅದು ಕೇವಲ ₹2. ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ನಿಮ್ಮ ಕೇಶಕ್ಕೆ ಬಹಳ ವಿಶೇಷವಾಗಿರ್ತದ್ದು ಅಂತಲೇ ಹೇಳ್ಬೋದು. ಹಾಗಾಗಿ ಒಮ್ಮೆ ತಪ್ಪದೆ ಬಳಸಿ. ಮತ್ತು ಭೀಮಾ ಜ್ಯುವೆಲ್ಲರ್ಸ್, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಶುಕ್ರವಾರ, ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತಾ, ತಾಯಿ ಲಲಿತಾ ರಾಜರಾಜೇಶ್ವರಿನ ಪ್ರಾರ್ಥನೆಯನ್ನು ಮಾಡ್ತಾ, ಪಾರ್ವತಿ ಪರಮೇಶ್ವರರ ಅನುಗ್ರಹವನ್ನು ಪಡ್ಕೊಳ್ತಾ, ಈಗಾಗಲೇ ಬಿಸಿಲಿನ ಧಗೆ ಸಾಕಷ್ಟು ಏರಿರ್ತಕ್ಕಂಥದ್ದಿದೆ. ನಿನ್ನೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಥಾಶ್ರವಣವನ್ನು ತಿಳಿಸ್ತಾ ಇದ್ದೆ. ಏನಪ್ಪ ಅಂತಂದರೆ, ಪಾರ್ವತಿ ವಿವಾಹದ ಆ ಒಂದಿಷ್ಟು ಸನ್ನಿವೇಶಗಳನ್ನು, ಆ ಸಮಯದಲ್ಲಿ ನಡೆದಿರ್ತಕ್ಕಂಥ ಒಂದಿಷ್ಟು ಸಣ್ಣ ಪುಟ್ಟ ಘಟನೆಗಳನ್ನು, ಇದೆಲ್ಲದರ ಬಗ್ಗೆಯೂ ಕೂಡ ಹಂಚ್ಕೊಳ್ತಾ ಇದ್ದೆ. ಹೇಗೆ ಪಾರ್ವತಿ ವಿವಾಹ ಎಂಬತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಪುರಂದರದಾಸರು ನಮ್ಮೆಲ್ಲರಿಗೂ ಕೂಡ ಸಾರಿದ್ದಾರೋ, ಆ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೆ. ಪುರಂದರದಾಸರು ಬಹಳ ಅದ್ಭುತವಾಗಿ ಅದನ್ನು ನಿರೂಪಿಸಿರ್ತಕ್ಕಂಥದ್ದಿದೆ. ಅದರಲ್ಲಿರ್ತಕ್ಕಂಥ ಸ್ವಾರಸ್ಯಕರ ವಿಚಾರವನ್ನು ಬಹಳ ಅತಿ ಆಳಕ್ಕಿಳಿದು ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ನಿಜಕ್ಕೂ ಪರಮೇಶ್ವರನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಾಶಿ ವಿಶ್ವೇಶ್ವರ, ಕಾಶಿ ಎಂತಹ ಅದ್ಭುತವಾಗಿರ್ತಕ್ಕಂಥ ಸಾನ್ನಿಧ್ಯ, ಮೋಕ್ಷ ಪ್ರಾಪ್ತಿ ಆಗ್ತಕ್ಕಂಥ ಸಾನ್ನಿಧ್ಯ, ಎಂತಹ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ. ಬಹಳ ವಿಶೇಷವಾಗಿ ಹೇಗೆ ನಮ್ಮಲ್ಲಿರ್ತಕ್ಕಂಥ ಆಜ್ಞಾಚಕ್ರಗಳು ಹೇಗೆ ಒಂದು ವ್ಯವಸ್ಥೆ ಇದೆಯೋ, ಅದೇ ರೀತಿ ನಮ್ಮ ಭಾರತವನ್ನು ತಾವು ಗಮನಿಸೋದಾದರೆ, ಭಾರತದ ನಕ್ಷೆಯಲ್ಲಿ ನೋಡೋದಾದರೆ, ಕೆಳಗಡೆ ಇರತಕ್ಕಂಥ ಆ ಕನ್ಯಾಕುಮಾರಿ ನದಿಯಿಂದ ಹಿಡಿದು ಶಿರದಲ್ಲಿರ್ತಕ್ಕಂಥ ಕಾಶ್ಮೀರದವರೆಗೂ ಕೂಡ ಅದೇ ರೀತಿ ಇರತಕ್ಕಂಥದ್ದಿದೆ. ಕನ್ಯಾಕುಮಾರಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಕನ್ಯಾಕುಮಾರಿ, ಆ ಕನ್ಯಾಕುಮಾರಿ ಅಂತ ಏನಕ್ಕೋಸ್ಕರ ಹೆಸರು ಬಂತು ಆ ಒಂದು ಸಾನ್ನಿಧ್ಯಕ್ಕೆ? ಯಾಕೆ ಅಂತಂದರೆ ಕನ್ಯಾ, ಆಕೆಯನ್ನು ಮದುವೆ ಆಗಿಲ್ಲದೆ ಇರ್ತಕ್ಕಂಥವಳು. ಯಾಕೆ ಅಂತಂದರೆ ಆಕೆ ಕನ್ಯಾ. ನಮ್ಮ ಒಂದು ಚಕ್ರಗಳ ರೀತಿ ನೋಡೋದಾದರೆ, ಇಲ್ಲಿಂದ ಹಿಡಿದು ನಮ್ಮ ಈ ಒಂದು ಶಿರೋಭಾಗದವರೆಗೂ ಕೂಡ ಯಾವೆಲ್ಲ ಆಜ್ಞಾಚಕ್ರಗಳು ಯಾವ ರೀತಿ
ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ, ಅದರ ಒಂದಿಷ್ಟು ಶಕ್ತಿಗಳೇನು, ಅದೆಲ್ಲದರ ಬಗ್ಗೆ ನಾವು ಗಮನಿಸೋದಾದರೆ ನಮ್ಮ ಭಾರತವು ಕೂಡ ಅದೇ ರೀತಿ ಒಂದಿಷ್ಟು ವಿಚಾರಗಳನ್ನು ಪ್ರತಿಬಿಂಬಿಸ್ತಕ್ಕಂಥದ್ದಿರುತ್ತೆ. ನೋಡಿ, ಇನ್ನು ಬಹಳ ವಿಶೇಷವಾಗಿ ವಾರಣಾಸಿ ಆಗಿರ್ಬೋದು, ನಾಸಿಕ್ ಆಗಿರ್ಬೋದು, ಪ್ರಯಾಗ್ ಆಗಿರ್ಬೋದು, ಇದೆಲ್ಲವೂ ಕೂಡ ಒಂದೊಂದು ಹಂತವನ್ನು, ಒಂದೊಂದು ಚಕ್ರದ ರೀತಿ ಒಂದೊಂದು ಶಕ್ತಿಗಳನ್ನು ಸಾರ್ತಕ್ಕಂಥದ್ದಿರುತ್ತೆ. ಈ ನಾಸಿಕ್ ಎಂಬತಕ್ಕಂಥದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಭಾರತದ ಒಂದು ಮೂಗಿನ ಭಾಗ ಅಂತಲೇ ಹೇಳ್ಬೋದು, ಮೂಗಿನ ಭಾಗ. ಮತ್ತು ಈ ಒಂದು ಸಂಗಮ ಕ್ಷೇತ್ರ ಇದೆ ನೋಡಿ, ಈ ಜಾಗವನ್ನು ತಾವು ನೋಡೋದಾದರೆ ಇದು ಪ್ರಯಾಗ, ಇದು ಸಂಗಮ. ಇಲ್ಲಿ ಬಹಳ ವಿಶೇಷವಾಗಿ ಗಂಗಾ, ಯಮುನಾ, ಸರಸ್ವತಿ ಮೂರು ಜನರಗಳ ಒಂದು ಸಂಗಮವಾಗಿರ್ತಕ್ಕಂಥ ಜಾಗ. ನಮ್ಮಲ್ಲಿರ್ತಕ್ಕಂಥ ಆಲೋಚನೆಗಳಾಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ವಿಚಾರಗಳಾಗಿರ್ಬೋದು, ಒಳ್ಳೆಯದ್ದು ಕೆಟ್ಟದ್ದು, ಇದೆಲ್ಲವೂ ಕೂಡ ನಮಗೆ ಸಿಗ್ತಕ್ಕಂಥದ್ದಲ್ಲಿ ನಾವು ನೋಡ್ತಕ್ಕಂಥ ನೋಟದಲ್ಲಿ ಒಂದು ಪರಿಶುದ್ಧತೆ, ಆಡ್ತಕ್ಕಂಥ ಮಾತಿನಲ್ಲಿ ಒಂದು ಪರಿಶುದ್ಧತೆ, ನಾವು ಸೇವನೆಯನ್ನು ಮಾಡ್ತಕ್ಕಂಥ ಗಾಳಿಯಲ್ಲಿ ಒಂದು ಪರಿಶುದ್ಧತೆ, ನಾವು ಕೇಳತಕ್ಕಂಥ ಕಿವಿಗಳಲ್ಲಿರ್ತಕ್ಕಂಥದ್ರಲ್ಲಿ ಒಂದು ಪರಿಶುದ್ಧತೆ, ಇದೆಲ್ಲದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದೇ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಒಂದು ಚಕ್ರ. ಹಾಗಾಗಿ ಇಲ್ಲಿ ಒಂದು ಸಂಗಮ ಕ್ಷೇತ್ರ, ಈ ಸಂಗಮ ಕ್ಷೇತ್ರ ಪವಿತ್ರವಾಗಿರ್ತಕ್ಕಂಥದ್ದು. ಏನೇ ವಿಚಾರವಿರಲಿ ಅದನ್ನು ಪವಿತ್ರ ರೂಪದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಬಹುದಾದರೆ ಈ ಒಂದು ಶಕ್ತಿಯಿಂದ ಮಾತ್ರನೇ ನಮ್ಮೆಲ್ಲದಕ್ಕೂ ಕೂಡ ಸಾಧ್ಯವಾಗಿರ್ತಕ್ಕಂಥದ್ದಿದೆ. ಹಾಗಾಗಿ ನಮ್ಮ ಭಾರತದ ಒಂದು ಸಂಗಮ ಕ್ಷೇತ್ರ ಅಂತಂದರೆ ಅದೊಂದು ಪವಿತ್ರವಾಗಿರ್ತಕ್ಕಂಥ ಒಂದು ಸಂಗಮ ಕ್ಷೇತ್ರ ಅಂತಂದರೆ ಅದರ ಪ್ರಯಾಗ ಅಂತಲೇ ಹೇಳ್ಬೋದು. ಪ್ರಯಾಗ್ರಾಜ್ನಲ್ಲಿರ್ತಕ್ಕಂಥ ಆ ತ್ರಿವೇಣಿ ಸಂಗಮ ಆ ರೀತಿ ಇರ್ತಕ್ಕಂಥದ್ದಿದೆ. ಇನ್ನು ಶಿರೋಭಾಗ, ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಕೈಲಾಸ. ಇಲ್ಲಿಗೆ ಬಂದ್ವಿ ಅಂತಂದರೆ ಅದು ಶಿರೋಭಾಗ. ಅದು ಭಗವಂತ ಪರಮೇಶ್ವರ ಸಾಂಬ ಸದಾಶಿವನ ಬಹಳ ಪ್ರೀತಿ ಇರ್ತಕ್ಕಂಥ ಒಂದು ಸಾನ್ನಿಧ್ಯ, ಅದು ಭಗವಂತ ನೆಲೆಸಿರ್ತಕ್ಕಂಥ ಸಾನ್ನಿಧ್ಯ. ಇಲ್ಲಿಗೆ ಬಂದ್ವಿ ಅಂತಂದರೆ ಈ ಜಾಗದಲ್ಲಿ ನಮ್ಮ ಮುಖ್ಯ ಪ್ರಾಣ ಇರ್ತಕ್ಕಂಥದ್ದು ಇರುತ್ತೆ. ಈ ಜಾಗದಲ್ಲಿ ಬಹಳ ವಿಶೇಷವಾಗಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಾಣ ಇರ್ತಕ್ಕಂಥ. ಸಾಧಾರಣವಾಗಿ ನೋಡಿ, ಎಲ್ಲರೂ ಹೇಳ್ತಾರೆ, ಯಾರೇ ಆಗಲಿ, ಮಕ್ಕಳಿಗಾಗಲಿ, ವಯಸ್ಸಾದವರಾಗಲಿ, ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಒಂದೇ, ಮಕ್ಕಳಿಗೆ ಏನಾದರೂ ಶಿಕ್ಷೆಯನ್ನು ಕೊಡಬೇಕಾದ್ರೆ ದಯವಿಟ್ಟು ಯಾರೂ ಕೂಡ ತಲೆಗೆ ಹೊಡಿಬೇಡಿ ಅಂತ ಹೇಳ್ತಾರೆ. ಯಾತಕ್ಕೋಸ್ಕರ ಅಂತಂದರೆ ಇಲ್ಲಿ ಬಹಳ ವಿಶೇಷವಾಗಿ ಒಂದು ಪ್ರಾಣ ಅಡಗಿರುತ್ತಂತೆ. ಈ ಪ್ರಾಣ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅದು ಎಷ್ಟು ಸೂಕ್ಷ್ಮ ಅಂತಂದರೆ ಸಾಧಾರಣವಾಗಿ ನಾವು ಯಾರಾದರೂ ಚೇಷ್ಟೆ ಮಾಡಬೇಕಾದ್ರೂ ಅಷ್ಟೇ, ಹೆಚ್ಚು ಕಡಿಮೆಯಾಗಿ ಒಂದು ಚೂರು ಬೀಳ್ತಕ್ಕಂಥ ಏಟಲ್ಲಿ ಏನಾದರೂ ಒಂದು ಚೂರು ಪ್ರಮಾಣ ಬದಲಾಗಿದ್ರೂ ಕೂಡ ಪ್ರಾಣನೇ ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಸಣ್ಣ ಎಳೆ ಮಕ್ಕಳಿಗೆ ತಾವೆಲ್ಲರೂ ಕೂಡ ಗಮನಿಸ್ಬೋದು. ಆಗ ತಾನೇ ಹುಟ್ಟಿರತಕ್ಕಂಥ ಒಂದು 2-3 ತಿಂಗಳು ಮಕ್ಕಳಿನವರೆಗೂ ಕೂಡ ತಾವು ಈ ಭಾಗದಲ್ಲಿ ಗಮನಿಸಿದ್ರೆ ಬಹಳ ಸಾಫ್ಟ್ ಆಗಿರುತ್ತೆ. ಹಿರಿಯರು ಹೇಳ್ತಾ ಇರ್ತಾರೆ, ಮಕ್ಕಳನ್ನು ಎತ್ಕೊಳ್ಬೇಕಾದ್ರೆ ತಲೆ ಜೋಪಾನ, ಯಾರು ತಲೆಯನ್ನು ಮುಟ್ಟಬೇಡಿ, ಅದರಲ್ಲೂ ಈ ಭಾಗದಲ್ಲಿ ಮಾತ್ರ ಒಂಚೂರು ಪ್ರೆಷರ್ ಹಾಕಬೇಡಿ ಅಂಥೇಳಿ. ಯಾಕೆ ಅಂತಂದರೆ ಇಲ್ಲಿ ಪ್ರಾಣ ಇರುತ್ತೆ. ಕಾಲಕ್ರಮೇಣ ಬೆಳವಣಿಗೆ ಆಗ್ತಾ 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 ನಮ್ಮ ಈ ಒಂದು ಶಿರೋಭಾಗದ ಸ್ಕಲ್ ಎಂಬತಕ್ಕಂಥದ್ದೇನಿದೆ, ಈ ಒಂದು ಮೂಳೆಗಳೆಂಬತಕ್ಕಂಥದ್ದೇನಿದೆ, ಇದು ಸಂಪೂರ್ಣವಾಗಿ ಕ್ಲೋಸ್ ಆಗ್ತಕ್ಕಂಥದ್ದು ಇರುತ್ತೆ. ಅದಕ್ಕೊಂದು ಪ್ರೊಟೆಕ್ಷನ್ ಬರುತ್ತೆ. ಏನೇ ಪ್ರೊಟೆಕ್ಷನ್ ಬಂದ್ರೂ ಕೂಡ ಆ ಸಾನ್ನಿಧ್ಯ, ಆ ಸೂಕ್ಷ್ಮತೆ, ಅದನ್ನು ನಾವು ಹಾಗೇ ಕಾಪಾಡಿಕೊಳ್ಬೇಕು. ಸಾಧಾರಣವಾಗಿ ತಲೆ ತಗಲ್ಸ್ಕೊಂಬಿಟ್ರೂ ಕೂಡ ತುಂಬ ಪೇಯ್ನ್ ಆಗುತ್ತೆ. ಯಾತಕ್ಕೋಸ್ಕರ ಅಂತಂದರೆ ಈ ಜಾಗ ತುಂಬ ಸೂಕ್ಷ್ಮ, ಅಲ್ಲಿ ಪ್ರಾಣ ಇರುತ್ತೆ. ಹಾಗೆ ಈ ಕೈಲಾಸ ಎಂಬತಕ್ಕಂಥ ಒಂದು ಜಾಗನೂ ಕೂಡ ಅಷ್ಟೇ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ಅಲ್ಲಿ ಸಾಧಾರಣವಾಗಿ ಎಲ್ಲರೂ ಕೂಡ ತಲುಪಲಿಕ್ಕೆ ಆಗೋದಿಲ್ಲ. ಕೈಲಾಸವನ್ನು ಮುಟ್ಟೋದೇ ಅಸಾಧ್ಯ. ಇವತ್ತವರೆಗೂ ಮುಟ್ಟಿ ಬಂದಿರತಕ್ಕಂಥ ಒಬ್ಬನೂ ಕೂಡ ಮನುಷ್ಯ ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ ಆ ಸಾನ್ನಿಧ್ಯಕ್ಕಷ್ಟು ಸೂಕ್ಷ್ಮತೆ ಇದೆ, ಆ ಸಾನ್ನಿಧ್ಯಕ್ಕಷ್ಟು ಶಕ್ತಿ ಇದೆ. ಹಾಗೆ ನಮ್ಮ ಭಾರತದಲ್ಲಿ ಜನ್ಮಿಸಿರ್ತಕ್ಕಂಥ ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತಲೇ ಹೇಳ್ಬೋದು. ಈ ಭಾರತ ಎಂಬತಕ್ಕಂಥ ಒಂದು ದೇಶ ಎಂಬತಕ್ಕಂಥದ್ದೇನಿದೆ, ಈ ಭಾರತ ದೇಶ ನಿಜಕ್ಕೂ ಕೂಡ ಇದು ಭಗವಂತನ ಒಂದು ಬಹಳ ಪ್ರಿಯವಾಗಿರ್ತಕ್ಕಂಥ ಒಂದು ದೇಶ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಬಾರಿಯ ಕುಂಭಮೇಳ ಆಗಿರ್ಬೋದು, ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ನೆರವೇರಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಕುಂಭಮೇಳದ ಸ್ನಾನ ಆಗಿರ್ಬೋದು, ಇದೆಲ್ಲವೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು, ಅಮೋಘವಾಗಿರ್ತಕ್ಕಂಥದ್ದು. ಯಾರೆಲ್ಲ ಪ್ರಯಾಗ್ರಾಜ್ನಲ್ಲಿ ಸ್ನಾನವನ್ನು ಮಾಡಿದ್ದೀರಿ, ನಿಜಕ್ಕೂ ಹೇಳ್ತೀನಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸ್ಥಿತಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ
ಬ್ರಹ್ಮರ್ಷಿ ಆನಂದಸಿದ್ಧಿ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭ್ಯದಾಂ ನಲಸಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಪಾಸಮಂಕುಶಧರಾಂ ಸೃಗ್ಭೂಷದಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತಯೇ ನಮಃ, ಗ್ರಾಮಿಣೇ ನಮಃ, ಗಣಾಧ್ಯಕ್ಷಾಯ ನಮಃ ಓಂ. ಲಲಿತಾ ಪರಮೇಶ್ವರಿಯೇ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ ಓಂ. ಬ್ರಾಹ್ಮ್ಯೇ ನಮಃ, ಮಾಹೇಶ್ವರಿಯೇ ನಮಃ, ಕೌಮಾರ್ಯೇ ನಮಃ, ವೈಷ್ಣವ್ಯೇ ನಮಃ ಓಂ. ಇಂದ್ರಾಣಿಯೇ ನಮಃ, ಚಾಮುಂಡಾಯ ನಮಃ, ಚಂಡಿಕಾಯ ನಮಃ, ಮಹಾಕಾಳಿಯೇ ನಮಃ ಓಂ. ಸಿದ್ಧಲಕ್ಷ್ಮೀ ನಮಃ, ಮೋಕ್ಷಲಕ್ಷ್ಮೀ ನಮಃ, ಜಯಲಕ್ಷ್ಮೀ ನಮಃ, ಸರಸ್ವತ್ಯೇ ನಮಃ ಓಂ. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಗೌರೀನ್ಮಿಮಾಯ ಸಲಿಲಾ ನಿಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಶುಭ ಶುಕ್ರವಾರ, ಸಂಪತ್ತನ್ನು ತರತಕ್ಕಂಥ ವಾರ. ಪ್ರತಿಯೊಬ್ಬರ ವಾಸ್ತುಗೃಹವನ್ನು ಸಹಿತ ಶುದ್ಧಿ ಮಾಡಿ, ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗವಲ್ಲಿಯನ್ನು ಹಾಕಿ, ತುಳಸಿ ಗಿಡಕ್ಕಿಷ್ಟು ಪೂಜೆಯನ್ನು ಮಾಡಿ, ತುಳಸಿ ಗಿಡಕ್ಕೆ ನೀರು ಹಾಕಿ, ಮನೆಯೆಲ್ಲ ಒಂದಷ್ಟು ಶುದ್ಧಿಯಿಂದ ಧೂಪ ದೀಪ ನೈವೇದ್ಯದಿಂದ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಎಂಬತಕ್ಕಂತಹ ಆ ವಿಶೇಷವಾದಂಥ ಮಹಾಸಂಕಲ್ಪವನ್ನು ಮಾಡುವಂಥ ವಿಶೇಷವಾದಂಥ ದಿನ. ಹಾಗೆ ಎಷ್ಟೋ ಜನ ಶುಕ್ರವಾರ ಬಂತು ಅಂದರೆ ಕಂಪಲ್ಸರಿ ದೇವಾಲಯಗಳಿಗೂ ದೇವರ ದರ್ಶನಕ್ಕೂ ಹೊರಡುವಂತಹ ಮನಸ್ಸಿರ್ತಕ್ಕಂಥವ್ರು ಇರ್ತಾರೆ. ಇಂತಹವರ ಮಧ್ಯದಲ್ಲಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಹಿತ ಅನುಗ್ರಹ ಸಿಗಲಿ ಎಂಬತಕ್ಕಂತಹ ಚಿಂತನೆ ಪ್ರತಿ ಶುಕ್ರವಾರ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ಶುಕ್ರವಾರದ ಅನುಷ್ಠಾನಗಳನ್ನು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳಿಗಾಗಲಿ, ಮನೇಲಿರ್ತಕ್ಕಂಥ ಮಕ್ಕಳಿಗಾಗಲಿ, ಮನೇಲಿರ್ತಕ್ಕಂಥ ಪೋಷಕರು ಈ ಒಂದು ಧರ್ಮದ ಸೂಕ್ಷ್ಮತೆಯ ಪಾಠಗಳನ್ನು ಹೇಳೋದು ಅದು ನಿಜಕ್ಕೂ ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಚಾರ. ಇವತ್ತು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗತೆ ಎಂಬತಕ್ಕಂಥ ನಾಣ್ಣುಡಿ ಇದೆ. ಅಂದರೆ ಮಕ್ಕಳಿಗೆ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ಅನುಷ್ಠಾನಗಳನ್ನು, ಯಾವ ವಾರಗಳಿಗೆ ಸಂಬಂಧಪಡ್ತಕ್ಕಂಥ ದೇವತೆಗಳನ್ನು ನಾವು ಪ್ರಾರ್ಥನೆ ಮಾಡೋದು ಖಂಡಿತ ತಪ್ಪಲ್ಲ. ಹಾಗೆ ಒಂದು ವಾಸ್ತು ಅಂದ ಮೇಲೆ, ಮನೆಯಂದ ಮೇಲೆ, ಮನೆಯಲ್ಲಿ ಇರಬೇಕಾಗಿರ್ತಕ್ಕಂಥ ರೀತಿಗಳನ್ನು ಸರಿಯಾದ ಕ್ರಮವನ್ನು ಕ್ರಮಶಿಕ್ಷಣವಾಗಿ ಮಕ್ಕಳಿಗೆ ನಾವು ಅದರ ಪಾಠವನ್ನು ಹೇಳೋದ್ರಿಂದ ಆ ಜೀವನ ಅತ್ಯುತ್ತಮವಾಗಿರುತ್ತೆ. ಜೊತೆಗೆ ಧರ್ಮದ ನೆಲೆಗಟ್ಟು ಭದ್ರ ಬುನಾದಿಯಾಗುತ್ತೆ. ಹಾಗೆ ಅವರ ಜೀವನ ಸುಂದರಮಯವಾಗಿರುತ್ತೆ. ಅಂತೆಲ್ಲ ಅರ್ಥವಾಗಿರ್ತಕ್ಕಂತಹ ಅರ್ಥಬದ್ಧವಾದಂತಹ ಜ್ಞಾನವನ್ನು ಪಸರಿಸುವಂತಹ ಈ ಕಾಯಕ ನಿತ್ಯವೂ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಾಗಬೇಕು. ಶುಭ ಶುಕ್ರವಾರ ಬಂತು ಅಂದರೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ, ಮನೆ ಹಿರಿಯರಿಗೆ ಒಂದು ಪಾದಕ್ಕೆ ನಮಸ್ಕಾರ ಮಾಡಿ ಅವರ ಕಾಯಕವನ್ನು ಶುರು ಮಾಡಬೇಕು ಎಂಬತಕ್ಕಂಥ ಚಿಂತನೆ ಇರಬೇಕು. ಹಾಗಾಗಿ ಈ ಶುಕ್ರವಾರ ದೇವಿಯ ಪ್ರಾರ್ಥನೆಯೊಂದಿಗೆ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾ ಬಾಲಾ ತ್ರಿಪುರ ಸುಂದರಿ ಹರಿಂ ಕರಾಸನಗರ್ಭ್ಯದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಧರಾಂ ಸೃಗ್ಭೂಷದಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಮಾಘ ಮಾಸ ಕೃಷ್ಣ ಪಕ್ಷ 28/2/2025 ಶುಕ್ರವಾರ ಅಮಾವಾಸ್ಯೆ. ಇವತ್ತು ಉಪರಿ ಪ್ರತಿಪತ್ತಿದೆ. ಅಮಾವಾಸ್ಯೆಯನ್ನು ಮುಗಿದು ಪ್ರತಿಪತ್ತು ಶುರುವಾಗಿಬಿಡುತ್ತೆ. ಹಾಗೆ ಶತಭಿಷ ನಕ್ಷತ್ರ. ಅಮಾವಾಸ್ಯೆ ಸ್ವಲ್ಪ ಸಮಯದವರೆಗೂ ಮಾತ್ರ ಇದೆ. ಆದರೆ ಈ ಒಂದು ಮಾಘ ಮಾಸ ಇವತ್ತಿಗೆ ಮುಗಿತಾ ಬಂತು. ಮಾಘ ಮಾಸದ ವೈಶಿಷ್ಟ್ಯತೆ, ಮಾಘ ಮಾಸದಲ್ಲಿ ನಡಿಬೇಕಾಗಿರ್ತಕ್ಕಂಥ, ನಡಿಬೋದಾದಂಥ ಅಥವಾ ನಡೆದಿರ್ತಕ್ಕಂಥ ಎಲ್ಲ ಅನುಷ್ಠಾನಗಳು ಸಂಪೂರ್ಣವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದೇ. ಮಾಘ ಮಾಸ ನೋಡ್ತಾ ಇದ್ದ ಹಾಗೆ ಮುಗಿದೋಯಿತು. ಹಾಗೆ ದೇವತಾರಾಧನೆ, ದೇವರ ಪ್ರತಿಷ್ಠಾಪನೆ, ಪೂಜಾ ಪದ್ಧತಿಗಳು, ದೇವರ ಆಸ್ಥಾನದಲ್ಲಿ ನಡೀತಕ್ಕಂಥ ವಿಶೇಷತೆ ಎಲ್ಲವೂ ವಿಶೇಷವಾಗಿ ಸಂಪನ್ನಗೊಂಡಿತು. ಹಾಗೆ ಈ ಶುಭ ದಿನ
ಇವತ್ತು ಅಮಾವಾಸ್ಯೆ ಇದ್ದರೂ ನಾವು ಈ ಅಮಾವಾಸ್ಯೆ ಶುಕ್ರವಾರ ಆದ್ದರಿಂದ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಶುಭ ಸಂಧ್ಯಾಕಾಲ, ಅಂದರೆ ಬೆಳಗ್ಗೆನೂ ಮಾಡಬಹುದು, ಸಂಜೆನೂ ಮಾಡ್ಬೋದು. ಆದರೆ ಸಂಧ್ಯಾಕಾಲದ ಅನುಷ್ಠಾನ ಲಕ್ಷ್ಮಿಗೆ ಬಹಳ ಪ್ರೀತಿ. ಅದರಲ್ಲೂ ಅಮಾವಾಸ್ಯೆಯೇ ಆಗು ಹೋದ್ಮೇಲೆ ಅಮಾವಾಸ್ಯೆ ಅನುಷ್ಠಾನ ಹೇಗೆ ಎಂಬತಕ್ಕಂಥ ಚಿಂತನೆ ಈಗಾಗಲೇ ನಿಮಗೆ ಬಂದಿರ್ಬೋದು. ಒಂದು ವಿಚಾರ ತಿಳ್ಕೊಳ್ಳಿ, ಬೆಳಗಿನ ಸೂರ್ಯೋದಯ ಕಾಲದಲ್ಲಿದ್ದಂಥ ಮುಹೂರ್ತ ಬಲ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸಿದ್ರೂ ಆ ಬಲದ ಹಾಗೆ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಸೂರ್ಯ ಉದಯಿಸುವಂಥ ಕಾಲ ಅದು ಶುಭ ಮುಹೂರ್ತ. ಸೂರ್ಯ ಯಾವಾಗ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ, ನಿಮ್ಮ ಜೀವನದ ಬೆಳಕು ಹಾಗೇ ಇರುತ್ತೆ. ಹಾಗಾಗಿ ಇವತ್ತು ಶುಭ ಸಂಧ್ಯಾಕಾಲ 6ರಿಂದ 6:30 ಗೋಧೂಳಿ ಲಗ್ನ. ಆ ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದಾದರೆ, ಲಕ್ಷ್ಮಿಯನ್ನು ಪ್ರಸನ್ನತೆ ಮಾಡಿಕೊಳ್ಳೋದಾದರೆ, ಅಥವಾ ತಾಯಿ ಮಹಾಲಕ್ಷ್ಮಿಗೆ ಅರ್ಚನೆಯ ಸಂಕಲ್ಪವನ್ನು ಮಾಡಿ 4 ಜನ ಸುಮಂಗಲೆಯರಿಗೋ 4 ಜನ ಪುಟ್ಟ ಪುಟ್ಟ ಮಕ್ಕಳಿಗೋ ಮನೆಗೆ ಕರೆದು ಒಂದಿಷ್ಟು ಹಾಲು ಹಣ್ಣು ಪ್ರಸಾದವಾಗಿ ಕೊಟ್ಟು ಅವ್ರಿಗೊಂದಿಷ್ಟು ಹಣೆಗೆ ಅರಿಶಿನ ಕುಂಕುಮವನ್ನು ಹಚ್ಚೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವಿದೆ. ಇದು ಯಾವುದೂ ನೀವು ಮಾಡಲಿಕ್ಕೆ ಆಗ್ತಿಲ್ಲ, ನಿಮ್ಮ ಪ್ರಾಂತ್ಯದಲ್ಲಿ ಯಾರೂ ಸಿಗ್ತಿಲ್ಲ ಅಂದಾಗ ತಾಯಿ ಮಹಾಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋಗೆ ಒಂದು ಕುಂಕುಮಾರ್ಚನೆ ಮಾಡಿ. ಮಹಾಲಕ್ಷ್ಮೀ ನಮಃ ಮಹಾಲಕ್ಷ್ಮೀ ನಮಃ. ಈ ಕೆಲವೊಮ್ಮೆ ನಾವು ಅರ್ಚನೆ ಸಂಕಲ್ಪ ಅಂತ ಹೇಳ್ತೀವಿ. ಒಂದು ಅರ್ಚನೆ ಮಾಡಿಸಿ, ಸಂಕಲ್ಪ ಮಾಡಿಸಿ, ಅಥವಾ ಒಂದು ಅಷ್ಟೋತ್ರ ಮಾಡಿ ಅಂತ ಹೇಳ್ತೀವಿ. ಅಷ್ಟೋತ್ರ ಮಾಡಬೇಕಾದ್ರೆ ಅಷ್ಟೋತ್ರದಲ್ಲಿ ಬರ್ತಕ್ಕಂತಹ ನಾಮಾಂಕಿತಗಳನ್ನು ನೀವು ಬುಕ್ಕಲ್ಲಿ ಓದಬೇಕು. ಅದು ನಿಮಗೆ ಹತ್ತಿರದಲ್ಲೇ ಬುಕ್ಸ್ ಇಲ್ಲ, ಮೊಬೈಲ್ ಕೈಲಿದೆ, ಎಲ್ಲ ಪ್ರಪಂಚ ಅಲ್ಲಿದೆ. ಆದರೂ ಇದರ ಪೂರ್ವ ಇನ್ನೊಂದಿದೆ. ಯಾವುದು ನಿಮಗೆ ಗೊತ್ತಾಗ್ತಿಲ್ಲ, ಯಾವ ದೇವರ ಹೆಸರು ಮುಂದಿನ ನಾಮಗಳು ನಿಮಗೆ ಅರ್ಥವಾಗ್ತಾ ಇಲ್ಲ, ಅಥವಾ ಅದು ಓದಲಿಕ್ಕೆ ಬರ್ತಾ ಇಲ್ಲ, ಅಥವಾ ಅದನ್ನು ಕೇಳಿಸ್ಕೊಳ್ಳಿಕ್ಕಾದ್ರೂ ನಮ್ಮ ಹತ್ರ ಗ್ರಂಥಗಳು ಇಲ್ಲ, ಅದಕ್ಕೆ ಬೇಕಾದ ಸಲಕರಣೆಗಳಿಲ್ಲ ಅಂದಾಗ ನೀವು ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. 108 ಬಾರಿ ಯಾವ ದೇವರ ಹೆಸರು ನೀವು ಹೇಳಬೇಕಾಗಿದೆಯೋ ಅದೇ ಒಂದೇ ಹೆಸರನ್ನು ಬಹಳ ಸ್ಪಷ್ಟವಾಗಿ ಲೋಪವಿಲ್ಲದಿರ ಭಿನ್ನವಿಲ್ಲದಿರ ಆ ಒಂದು ಹೆಸರನ್ನೇ 108 ಬಾರಿ ಹೇಳಿ. ಅದು ಲಕ್ಷಾರ್ಚನೆ ಮಾಡಿದಷ್ಟೇ ಫಲ. ಯಾಕೆ ಅಂದರೆ ನಮಗೆ ಬರೆದಿರತಕ್ಕಂಥದ್ದನ್ನು ಬರೋ ಥರ ಮಾಡಿಕೊಂಡು ಬಲವಂತವಾಗಿ ನಾಲಿಗೆ ಮೇಲೆ ಹೊರಡಿಸಿ ಆ ಪದಗಳನ್ನು ಸರಿಯಾಗಿ ಸ್ಪಷ್ಟವಾಗಿ ಹೇಳಿದಿರ ಇರ್ತಕ್ಕಂಥ ನಾಮಾಂಕಿತಗಳನ್ನು ಹೆಸರುಗಳಲ್ಲಿರ್ತಕ್ಕಂಥ ಆ ಹೆಸರಿನ ಅಕ್ಷರಗಳನ್ನು ಭಿನ್ನತೆ ಮಾಡಿ ನೋವು ಕೊಡೋದಕ್ಕಿಂತ ನಮಗೆ ಏನು ಹೆಸರು ಬರುತ್ತೋ, ನಾವು ಯಾವ ಹೆಸರಿಂದ ದೇವರನ್ನ ಕೂಗ್ತೀವೋ, ಯಾವ ಹೆಸರು ನಮ್ಮ ಆತ್ಮಕ್ಕೆ ದೇವರು ಇಲ್ಲಿದ್ದಾನೆ ಅಂತ ನಮಗನ್ಸಿದೆಯೋ ಅದೇ ಹೆಸರನ್ನ 108 ಬಾರಿ ಹೇಳ್ಕೊಂಡಿದ್ದಾದರೆ ಅದು ದೊಡ್ಡ ಅಷ್ಟೋತ್ತರವೇ ಆಗಿಬಿಡುತ್ತೆ. ಹಾಗಾಗಿ ಶುಭ ಸಂಧ್ಯಾಕಾಲ ತಾಯಂದಿರು ಮನೆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಒಂದಿಷ್ಟು ಅರಿಶಿನ ಕುಂಕುಮ, ಒಂದಿಷ್ಟು ಸಿಹಿ ಪದಾರ್ಥ, ಹಾಲು ಹಣ್ಣು ಅಂತ ನಾನು ಹೇಳಿದೆ. ನಿಮಗೆ ಹಾಲು ಹಣ್ಣು ಶಕ್ತಿ ಇಲ್ಲದಿದ್ದರೂ ಒಂದಿಷ್ಟು ಸಕ್ಕರೆ ಇರುತ್ತಲ್ಲ ಮನೇಲಿ, ಸಕ್ಕರೆ ಕಡಲೆಪಪ್ಪು ಅಥವಾ ಸಕ್ಕರೆನೇ ಆಗಿರಲಿ, ಅದನ್ನು 4 ಜನ ಸುಮಂಗಲೆಯರಿಗೆ ಒಂದಿಷ್ಟಿಷ್ಟೇ ಕೊಡಿ ಸಾಕು. ಹಣೆಗಿಷ್ಟು ಕುಂಕುಮ ಇಟ್ಟು ಸಕ್ಕರೆ ಕೊಟ್ಟರು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಅಂದರೆ ಬಹಳ ವಿಶೇಷ. ಹಾಗಾಗಿ ಬೆಳಗ್ಗೆ ಅಮಾವಾಸ್ಯೆ ಮುಗಿದ್ರೂ ಬೆಳಗಿನ ಸೂರ್ಯೋದಯ ಅಮಾವಾಸ್ಯೆ ಆದ್ದರಿಂದ ಈ ಅಮಾವಾಸ್ಯೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿ ಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶಿವಮಯಂ, ಎಲ್ಲವೂ ಸೃಷ್ಟಿಯೇ ಅವನ ಒಂದು ಅಧೀನದಲ್ಲಿದೆ. ಹಾಗಿರೋದ್ರಿಂದ ಪ್ರತಿಯೊಬ್ಬರೂ ಕಾಲದಲ್ಲೂ ಸಹಿತ ನಾವು ನೆನೆಸಬೇಕಾದ್ದು, ನಾವು ಮಾಡಬೇಕಾದ್ದು ಸಾಧ್ಯವಾದಷ್ಟು ನಾವು ಯಾರಿಗೆ ಹೆದರದಿದ್ರು ನಮ್ಮ ನೆರಳಿಗೆ ಹೆದರಬೇಕು ಅಂತ ಹೇಳ್ತಾರೆ ಹಿರಿಯರು. ಯಾತಕ್ಕೋಸ್ಕರ ಅಂದರೆ ಸಾಧ್ಯವಾದಷ್ಟು ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಜೀವನ ಇದ್ದರೆ ಅದು ಹೆಚ್ಚಿನ ಯಶಸ್ಸು ಅಂತ. ಅಂತಹ ಯಶಸ್ಸು ಎಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಅದರಲ್ಲೂ ರಾಶಿಫಲವನ್ನು ತಿಳ್ಕೊಳ್ಳುವಾಗಲೂ ಆಯಾ ದಿನಕ್ಕೆ ಸಂಬಂಧಪಡ್ತಕ್ಕಂಥ ದೇವತೆಗಳ ಪ್ರಾರ್ಥನೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ಸರಿಯಾಗಿ ಚಿಂತನೆ ಮಾಡಬೇಕು, ಯಾವುದು ಸರಿಯೋ ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಹಾಗೆ ಇವತ್ತಿನ ದಿವಸ ನಿಮ್ಮ ಆಲೋಚನೆ, ನಿಮ್ಮ ರೀತಿ ನೀತಿ, ನೀವು ಮಾಡತಕ್ಕಂಥ ಕೆಲಸಗಳಲ್ಲಿ
ನಿಮ್ಮ ಒಂದು ಅಭಿವೃದ್ಧಿ ಬೇಕಾಗಿರ್ತಕ್ಕಂಥ ವ್ಯವಹಾರಗಳು ಮೇಷರಾಶಿಯಲ್ಲಿರ್ತಕ್ಕಂಥವು ಸ್ವಲ್ಪ ತಾಳ್ಮೆಯಾಗಿ ಆಲೋಚನೆ ಮಾಡಿದ್ರೆ ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಕ್ರವಾರ ರಾಹುಕಾಲಕ್ಕೂ ಮುನ್ನ ಮನೆಯಿಂದ ಆಚೆ ಹೊರಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ರಾಹುಕಾಲ ಪ್ರಯಾಣ ಅಂತಕ್ಕಂಥದ್ದಷ್ಟು ಸೂಕ್ತವೂ ಅಲ್ಲ, ಸಮಂಜಸವೂ ಅಲ್ಲ. ಹಾಗೆ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡ್ತೀರಿ. ಇವತ್ತು ಸಾಕಷ್ಟು ಶುಭ ಕಾರ್ಯಗಳಿಗೆ ಒಂದು ಚಾಲನೆಯನ್ನು ಕೊಡ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಅದೃಷ್ಟದ ರೇಖೆ ನಿಮ್ಮದಾಗಲಿ ಎಂಬತಕ್ಕಂಥ ಚಿಂತನೆಯಲ್ಲಿ ಇರ್ತೀರಿ. ಇವತ್ತು ಶುಕ್ರವಾರ, ಅದರಿಂದ ಶುಭವನ್ನು ತರತಕ್ಕಂಥ ಈ ಶುಭ ದಿನ ಒಂದಿಷ್ಟು ಗೋಕ್ಷೀರ ಹಾಲನ್ನು ದೇವರಿಗೆ ನೈವೇದ್ಯ ಮಾಡಿ, ಆ ನೈವೇದ್ಯವಾಗಿರ್ತಕ್ಕಂಥ ಗೋಕ್ಷೀರ ಹಾಲನ್ನು 4 ಜನ ಮಕ್ಕಳಿಗೋ ಹಿರಿಯರಿಗೋ ಅಥವಾ ತಾವು ಒಂಚೂರು ಪ್ರಸಾದ ರೂಪದಲ್ಲಿ ಸ್ವೀಕರಿಸೋದ್ರಿಂದ ಯಾವುದೇ ದೋಷಗಳಿದ್ದರೂ ಎಲ್ಲವನ್ನು ಸಹ ದೂರ ಮಾಡಿಕೊಳ್ತೀರಿ. ಶಾಂತಿ, ಸಮಾಧಾನ, ಹಸನ್ಮುಖಿತನ, ಆ ನಗುಮುಖ ಒಂದೇ ನಿಮಗೆ ಹೆಚ್ಚು ಲಾಭವನ್ನು ಕೊಡ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಮನುಷ್ಯ ಹೇಗೆ ಬದುಕಬೇಕು, ಹೇಗಿರಬೇಕು ಎಂಬತಕ್ಕಂಥ ಆಲೋಚನೆ ಬೇಕು. ಇವತ್ತು ಯಾರಾದರೂ ಒಬ್ಬರು ಮಾರ್ಗದರ್ಶಕರು ನಿಮ್ಮ ಹಿಂದೆ ಮುಂದೆ ಇದ್ದು, ನೀನು ಹೀಗಲ್ಲ ಹೀಗೆ ಮಾಡು, ಈ ಕೆಲಸ ನಿನಗೆ ಅನುಕೂಲ ಆಗುತ್ತೆ, ಇದರಿಂದ ನೀನು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಎಂಬತಕ್ಕಂತಹ ಮಾರ್ಗದರ್ಶಕರು ವೃಷಭ ರಾಶಿಯವರಿಗೆ ಒಂದಲ್ಲ ಒಂದು ಕಡೆ ಸಿಕ್ಕೇ ಸಿಗ್ತಾರೆ. ಅಥವಾ ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು, ಅಥವಾ ನಿಮ್ಮ ಮನೇಲಿರ್ತಕ್ಕಂಥ ಹಿರಿಯರಾಗಿರ್ಬೋದು, ನಿಮ್ಮ ಆತ್ಮೀಯರಾಗ್ಬೋದು. ಇಲ್ಲಿವರೆಗೂ ಒಂದು ದಿವಸಕ್ಕೂ ನಿಮಗೆ ಸರಿಯಾದಂಥ ಒಂದು ನೀತಿಪಾಠ ಹೇಳ್ದಿರತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಜೀವನದ ಮೌಲ್ಯಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಒಂದು ಸರಿಯಾದ ಮಾರ್ಗಸೂಚಿಯನ್ನು ಕೊಡಬಹುದು. ಆದರೆ ಇಲ್ಲಿ ನಾನು ಎಂಬತಕ್ಕಂತಹ ಪದವನ್ನು ಪಕ್ಕದಲ್ಲಿಟ್ಟು ನಾವು ಕಲಿಬೇಕಾದ್ದು ಸಾಕಷ್ಟು ಇದೆ ಎಂಬತಕ್ಕಂಥ ರೀತಿಯಲ್ಲಿ ನಿಮ್ಮ ಚಿಂತನೆ ಇದ್ದರೆ, ನಿಮ್ಮ ಹೃದಯ ಶ್ರೀಮಂತಿಗೆ ಆ ಪ್ರಕಾರ ಆಲೋಚನೆ ಮಾಡಿದ್ರೆ ಖಂಡಿತ ಹೇಳ್ತೀರಿ ಸಾಕಷ್ಟು ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತು ಯಾವುದೇ ಕಾಯಕವನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಬೇಕು. ಹಾಗೆ ಇವತ್ತಿನ ದಿವಸ ನಿಮ್ಮ ವೃತ್ತಿ ಧರ್ಮವನ್ನು, ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಏನು ಮಾಡಬೇಕು ಅಂತಿದ್ದೀರೋ ಅದರಲ್ಲಿ ಸಾಕಷ್ಟು ಅರ್ಥಗರ್ಭಿತವಾಗಿ ಆಲೋಚನೆ ಮಾಡೇ ಮಾಡ್ತೀರಿ. ಇವತ್ತು ಮೊದಲು ನೀವು ತೆಗೆದುಕೊಳ್ಳಬೇಕಾಗಿರ್ತಕ್ಕಂತಹ ತೀರ್ಮಾನ, ಬೆಳಗ್ಗೆ ಮನೆಯಿಂದ ಆಚೆಗೊಳ್ಳುವಾಗ ಮೊದಲು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಹಾಗೆ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರಗ್ರಹನ ಪ್ರಾರ್ಥನೆ ಮಾಡಿಕೊಂಡು ಹಸಿರು ಗಿಡದ ಮೇಲೆ ಹಾಕಿ. ಹೀಗೆ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿ ಜನಿಸತಕ್ಕಂಥ ಹೆಣ್ಣು ಮಕ್ಕಳು ದುಡುಕಿ ಯಾರನ್ನೂ ಮಾತಾಡಬೇಡಿ, ಸಮಾಧಾನವಾಗಿರಿ. ಆದಷ್ಟು ನಿಮ್ಮ ನಗುಮುಖ ಇರಲಿ. ಬರುವ ಸಂಕಷ್ಟಗಳು, ಕಷ್ಟಗಳು ಏನೇ ಇದ್ದರೂ ಅದು ಮಂಜಿನಗಡ್ಡೆ ತರಗತ್ತೆ, ನಿಮ್ಮ ಮಂಜಿನಗಡ್ಡೆ ಥರ ಕರಗಿ ಹೋಗುತ್ತೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಸಂತೋಷದಿಂದ, ನಿಮ್ಮ ಮುಖದಲ್ಲಿ ಕಾಣುವಂಥ ಆನಂದದಿಂದ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 12 ನಿಮಿಷದವರೆಗೂ ಇದೆ. 1 ಗಂಟೆ 12 ನಿಮಿಷದವರೆಗೂ ಮಿಥುನ ರಾಶಿಯವರು ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ತೀರಿ. ಅದೇ ಮಧ್ಯಾಹ್ನ 1 ಗಂಟೆ 12 ನಿಮಿಷದ ನಂತರ ಸಂಜೆ 6ರವರೆಗೂ ನೀವು ಅಂದುಕೊಂಡಂಗೆ ಲಾಭಗಳಂತಕ್ಕಂಥದ್ದು, ಕೆಲಸಗಳಲ್ಲಿ ಯಶಸ್ಸು ಅಂತಕ್ಕಂಥದ್ದು, ಅಥವಾ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಮುಂದೆ ಹೋಗಬೇಕಾದ್ರೆ ಆ ಸಾಧನೆ ಮಾಡುವಂಥ ಕಾಲಕ್ಕೆ ಸಿಗಬೇಕಾದಂಥ ಮಾನ್ಯತೆ ಸಿಗದಿರ ಮನಸ್ಸು ನೊಂದುಕೊಳ್ಳುವ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಇವತ್ತು ಪ್ರಾರಂಭಕ್ಕೆಯನ್ನು, ಅದಾದ ನಂತರ ಮಾಧ್ಯಾಹ್ನಿಕ ನಡೀತಕ್ಕಂಥ ಒಂದು ಭವಿಷ್ಯತ್ತಿನ ಬಗ್ಗೆ ನಿಮ್ಮ ಚಿಂತನೆ ಬೇಕು. ಇದನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ಕಡಲೆಬೇಳೆ, ಉದ್ದು ಮತ್ತು ಕಡಲೆಬೇಳೆ ಎರಡೂ ಧಾನ್ಯಗಳನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ದಕ್ಷಿಣಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ದೋಷ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ, ಒಳ್ಳೆಯದಾಗುತ್ತೆ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಕೊಡ್ತಕ್ಕಂಥವ್ರು. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಎಲ್ಲ ಕೆಲಸಗಳು ಪರಿಪೂರ್ತಿಯಾಗುತ್ತಾ? ಸ್ವಲ್ಪ ಮಟ್ಟಿಗೆ ನಿಧಾನ, ಮಂದಗತಿಯಲ್ಲಿ ಸಾಗುತ್ತೆ. ಹಾಗಂತ ಕೈ ಕುಟ್ಕೊಂಡು ನೀವು ಕೈ ಬಿಟ್ಟು ಎಲ್ಲ ಸ್ವಲ್ಪ ಸುಮ್ಮನೆ ಒಂದು ಮೂಲೆ ಕೂತ್ಕೋಬೇಕಾ? ಹಾಗೇನಿಲ್ಲ, ಸ್ವಲ್ಪ ಶ್ರಮಿಸಲೇಬೇಕು. ಯಾವುದೇ ಆದರೂ ಕೆಲಸ ಆಗೋದಿಲ್ಲ ಅಂದ ತಕ್ಷಣ ಅದನ್ನು ಬಿಟ್ಟು ಬರಬಾರ್ದು. ಆ ಕೆಲಸ ಆಗುತ್ತೆ, ಮಾಡೇ ಮಾಡ್ತಿರ್ತೀನಿ ಅಂತಕ್ಕಂಥ ಹಠದಲ್ಲಿದ್ದರೆ ಕನಿಷ್ಠ ಪಕ್ಷ 90% ನೀವು ಮುಂದಕ್ಕೆ ಹೋಗ್ತೀರಿ.
ಹಾಗೆ ಕರ್ಕಾಟಕ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. 2 ಗಂಟೆವರೆಗೂ ಮಂದಗತಿಯಲ್ಲಿದ್ದು 2 ಗಂಟೆ ನಂತರ ಬಹಳ ಚುರುಕಾಗಿ ಮುನ್ನಡೆಯುತ್ತೆ. ಹಾಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೂ ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿದೆ. ಇವತ್ತು ಕರ್ಕಾಟಕ ರಾಶಿಯವರಿಗೆ ಒಂದಷ್ಟು ಕಾಲ ಮನಸ್ಸಿಗೆ ಅಸಮಾಧಾನ ಇರಬಹುದು. ಆದರೆ ಅದಾದ ನಂತರ ಇರ್ತಕ್ಕಂಥ ಅದೃಷ್ಟ ರೇಖೆಗಳಿದೆಯಲ್ಲ, ತಾವು ತುಂಬ ದಿವಸಗಳಿಂದ ನಿಮ್ಮ ಮನಸ್ಸಲ್ಲಿರುವಂಥ ಒಂದು ಆಸೆಯನ್ನು ಇವತ್ತು ಈಡೇರಿಸ್ಕೊಳ್ತೀರಿ. ತುಂಬ ದಿವಸಗಳ ಮನಸ್ಸಲ್ಲಿರ್ತಕ್ಕಂಥ ಯಾವುದೋ ಒಂದು ವಸ್ತು ಪರ್ಚೇಸ್ ಮಾಡಬೇಕು, ಏನೋ ತರಬೇಕು, ಮನೆಗೆ ಏನೋ ತಂದುಕೊಳ್ಬೇಕು, ಅಥವಾ ನಿಮ್ಮ ಸ್ಯಾಲ್ರಿ ಮತ್ತಷ್ಟು ಜಾಸ್ತಿ ಆಗಬೇಕು, ಅಥವಾ ನೀವು ಮಾಡುವಂಥ ಕೆಲಸ ಮತ್ತಷ್ಟು 4 ಜನಕ್ಕೆ ಗೊತ್ತಾಗೋ ಥರ ಆಗಬೇಕು, ನಿಮಗೆ ಸಭೆಯಲ್ಲಿ ಒಂದು ಸ್ಥಾನಮಾನ ಸಿಗಬೇಕು, ನಿಮ್ಮ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂದರು ಇವತ್ತು ಮಧ್ಯಾಹ್ನ 2 ಗಂಟೆ ನಂತರ ನಿಮಗೆ ಅರಿವಿಲ್ಲದಂಥ ರೀತಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಸಣ್ಣ ಸಣ್ಣ ಸಮಸ್ಯೆ ಅಂದ್ಕೊಂಡ್ರೆ ದೊಡ್ಡ ಸಮಸ್ಯೆಗಳಾಗುತ್ತೇನೋ ಎಂಬತಕ್ಕಂಥ ಭಯ ಪ್ರಾರಂಭದಲ್ಲಿರುತ್ತೆ. ಆದರೆ ಮಧ್ಯಾಹ್ನ ಆಗ್ತಾ ಇದ್ದಂಗೆ ಅಪರಾಹ್ನ ಆದ ನಂತರ ಸಾಕಷ್ಟು ಲಾಭ ಇದೆ. ಶುಭ ಶುಕ್ರವಾರ. ಆದರೆ ರಾಹುಕಾಲದಲ್ಲಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ. ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರು ಮತ್ತು ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದ ಸದಸ್ಯರು, ಇವರು ಆಡುವಂತಹ ಮಾತು, ಇವರಿಂದ ಬರ್ತಕ್ಕಂತಹ ಒಂದು ಉತ್ತರ ಅಥವಾ ನಿಮಗೆ ಸಿಗಬೇಕಾದಂಥ ಒಂದು ಸ್ಥಾನಮಾನ ಎಲ್ಲವೂ ಸಹಿತ ಸುಭಿಕ್ಷವಾಗಿದೆ. ಹಾಗೆ ನೀವು ಧರಿಸುವಂಥ ವಸ್ತ್ರನೂ ಅಷ್ಟೇ ಪ್ರಾರಂಭಿಕ ಹಂತದಲ್ಲಿ ಈ ಬಟ್ಟೆ ನಾನು ಹಾಕಬಾರ್ದಾಗಿತ್ತೇನೋ ಎನ್ನೋ ಮನಸ್ಸಿರುತ್ತೆ. ಆದರೆ ಇದೇ ಬಟ್ಟೆ ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸುತ್ತೆ. ಮತ್ತು ಇವತ್ತಿನ ದಿವಸ ನಿಮ್ಮ ವಸ್ತ್ರಗಳಾಗಲಿ ಅಥವಾ ನಿಮ್ಮ ರೀತಿ ನೀತಿ ಆಗಲಿ, ನಿಮ್ಮ ನಡೆ ಆಗಲಿ, ನಿಮ್ಮ ಮಾತಿನ ಶೈಲಿ ಆಗಲಿ ಎಲ್ಲವೂ ಒಂಥರ ಬದಲಾಗಿದೆಯೋ, ನಾನು ಬದಲು ಮಾಡ್ಕೊಂಡಿದ್ದೀನೇನೋ, ಅಥವಾ ನಾನು ಬದಲಾದ್ರಿಂದ ನನಗೆ ಇಂಥದ್ದೊಂದು ಅದೃಷ್ಟವೇನೋ, ಇದೆಲ್ಲ ನಿಮಗೆ ಗೋಚರಿಸುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತು 4ರಿಂದ 6:30 ತನಕ, ಸಂಧ್ಯಾ ಕಾಲದ 4ರಿಂದ 6:30, 6 ಗಂಟೆ 30 ನಿಮಿಷ ಯಾವುದಾದ್ರೂ ಒಂದು ವಿಚಾರಕ್ಕೆ ಮನಸ್ಸು ನೊಂದುಕೊಳ್ತೀರಿ. ಈ ನೊಂದುಕೊಳ್ಳುವ ಮನಸ್ಸು ಆ ಕ್ಷಣ ಹೇಗಿರುತ್ತಪ್ಪ ಅಂದರೆ, ನನಗೇನೋ ಆಯ್ತೇನೋ, ನನಗೇನೋ ಆಗಬಾರ್ದಾಯಿತು, ಅಥವಾ ನನಗೇನೋ ಮಾಡಬಾರ್ದು ಯಾರೋ ಮಾಡಿದ್ರು, ಅಥವಾ ನನಗೇನೋ ತೊಂದರೆ ಆಗೋಗ್ಬಿಡ್ತು, ಈ ಪ್ರಕಾರವಾದಂಥ ಫೀಲ್ ತುಂಬ ಗಾಢವಾಗಿ ತಲೆ ಕೆಡಿಸ್ಕೊಳ್ತೀರಿ. ಆದರೆ ಇಂತಹ ಸಮಯದಲ್ಲೂ ಒಂದಿಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಹೇಗೆ? ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಸಂಜೆ 4ರಿಂದ 4:15 ಒಳಗಡೆ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ನಿಮ್ಮ ಎಡಗೈಯಲ್ಲಿ ಹಾಕ್ಕೊಂಡು 1 ಹನಿ ನೀರು ಹಾಕ್ಕೊಂಡು ನಿಮ್ಮ ಉಂಗುರದ ಬೆರಳಿನಿಂದ ಆ ಅರಿಶಿಣದ ನಿಧಾನಕ್ಕೆ ಕಲಿಸ್ತಾ ಅರಿಶಿಣದ ಒಂದು ಉಂಡೆ ಅಥವಾ ಮುದ್ದೆಯನ್ನಾಗಿ ತಯಾರು ಮಾಡಿ. ಅರಿಶಿಣದ ಉಂಡೆಯನ್ನಾಗಿ ತಯಾರು ಮಾಡಿ ಆ ಅರಿಶಿಣದ ಉಂಡೆಯನ್ನು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ದೇವಿಯನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಒಂದು ಹಸಿರು ಎಲೆಗಳ ಮೇಲೆ ಇಟ್ಟು ನಮಸ್ಕಾರ ಮಾಡೋದ್ರಿಂದ ಬರ್ತಕ್ಕಂಥ ದೋಷ ದೂರ ಆಗುತ್ತೆ. ಆ ಕ್ಷಣ ಬಂದೊದಗುವಂಥ ತೊಂದರೆಗಳು ದೂರ ಆಗುತ್ತೆ. ಮನಸ್ಸು ಬಹಳಷ್ಟು ನೆಮ್ಮದಿಯುತವಾಗಿರುತ್ತೆ. ಈ ಕಾಯಕ ನಿಮಗೆ ಸಿದ್ಧಿಯಾಗುವಂಥ ರೀತಿಯಲ್ಲಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳು ಬೇಗ ದೂರ ಆಗಿ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಳ್ಳುವಂಥ ಯೋಗಫಲ ಇದೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಒಳ್ಳೆ ಯೋಗ ಇರೋದರಿಂದ ಆ ಯೋಗಫಲ ಎಂಬತಕ್ಕಂಥದ್ದು ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ ಒಂದು ಅದ್ಭುತವಾದಂಥ ಚಿಂತನೆ, ಒಂದು ಅದ್ಭುತವಾದಂಥ ಕಾಯಕ, ನೀವು ಅಂದುಕೊಂಡಷ್ಟು ಲಾಭ ಸಿದ್ಧಿಯಾಗುವಂಥ ಫಲಗಳಿದೆ. ಹಾಗಾಗಿ ಇವತ್ತು ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಒಳ್ಳೆಯ ಒಂದು ಸುಲಕ್ಷಣವಾದಂತಹ, ಒಂದು ಸುಂದರವಾದಂತಹ ಅಥವಾ ಒಂದು ಒಳ್ಳೆಯ ಮನಸ್ಸಿರ್ತಕ್ಕಂಥ ವ್ಯಕ್ತಿಗಳ ಸ್ನೇಹವನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಆದಷ್ಟು ವಿದ್ಯಾಭ್ಯಾಸವನ್ನು ಉತ್ತರಾಭಿಮುಖವಾಗಿ ಕೂತ್ಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸಿ. ಇದರಿಂದ ಸಾಕಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಎಂದಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದೆ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಇಲ್ಲಿ ಗೊಲ್ರಟ್ಟಿಯಿಂದ. ನಮಸ್ತೆ ಸರ್. ಸಂತೋಷ ಅಮ್ಮ. ತಮ್ಮ ಹೆಸರು?
ಹೆಸರು ಬೇಡ ಗುರುಜಿ. ಆಯ್ತು, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಾ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ ಗುರುಜಿ. ಹೇಳಮ್ಮ. ಜಾಗ ತಗೊಂಡಿದ್ದೀವಿ ಗುರುಜಿ. ಹ್ಞೂ, ಅದು ಹೇಗಿದೆ ಸ್ವಲ್ಪ ನಮ್ಗೆ ಹೇಳ್ಬೇಕು. ರಿಜಿಸ್ಟರ್ ಎಲ್ಲ ಆಯಿತಾ? ರಿಜಿಸ್ಟರ್ ಇನ್ನೂ ಬಿಟ್ಟಿಲ್ಲ ಗುರುಜಿ, ಅದರಿಂದ ನಿಂತಿದೆ. ಅಂದರೆ ಅದು ರೆವಿನ್ಯೂ ಸೈಟಾ? ರೆವಿನ್ಯೂ ಸೈಟ್ ಅನ್ಸುತ್ತೆ ಗುರುಜಿ. ಯಾಕೆಂದರೆ ಈಗ ನಾನು ಓದಿಲ್ಲ, ಮಗನ ಮುಂದೆ ನಿಂದಿರ್ಸ್ಕೊಂಡು ತಗೊಂಡಿದ್ದೀನಿ ಗುರುಜಿ. ಹಾಂ ಹಾಂ, ಅವನಿಗೆ ಗೊತ್ತಿದೆ, ಬಟ್ ಅದು ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ಳೋಣ ಅಂತಿದ್ದೀವಿ. ಹೇಗಿದೆ ಗುರುಜಿ? ನಿಮ್ಮ ಹೆಸರಲ್ಲಿ ಆಗುತ್ತೆ, ತೊಂದರೆ ಇಲ್ಲ. ಆದರೆ ಯಾವುದೇ ಒಂದು ಭೂಮಿ ತಗೊಳ್ಬೇಕಾದ್ರೂ ಅದರ ಕಾಗದ ಪತ್ರಗಳನ್ನು ಒಂದಲ್ಲ ಎರಡು ಸತಿ ಯಾರನ್ನ ಸರಿಯಾದಂಥ ವಿದ್ಯಾವಂತರಿಗೆ ಒಂದು ಸ್ವಲ್ಪ ನೀವು ಕಾಗದ ಪತ್ರಗಳನ್ನು ತೋರಿಸಿ ಅಮ್ಮ. ಇತ್ತೀಚಿನ ದಿನಗಳಲ್ಲಿ ತುಂಬ ಮೋಸ ಮಾಡ್ತಾ ಇದ್ದಾರೆ, ತುಂಬ ಮೋಸಕ್ಕೊಳಗಾಗ್ತಾ ಇದ್ದಾರೆ ಜನ. ಒಂದು ಸೈಟನ್ನು 3-4 ಜನಕ್ಕೆ ಸೇಲ್ ಮಾಡಿರ್ತಾರೆ. ಅದು ಹಣೆ ಬರಿಕೆ ಆ ಸೈಟ್ ಯಾರ್ದೋ ಬೇರೆಯವ್ರದ್ದಾಗಿರುತ್ತೆ, ಇನ್ನೊಬ್ರು ಯಾರೋ ಸೇಲ್ ಮಾಡ್ತಿರ್ತಾರೆ. ಆ ಸೇಲ್ ಆಗಿ ಅದು ರಿಜಿಸ್ಟರ್ ಆಗೋ ತನಕ ಅವ್ರು ಸುಮ್ಮನೆ ಇರ್ತಾರೆ. ಅದು ಯಾಕೆ ಇಂತಹ ಕೆಟ್ಟ ಬುದ್ಧಿನೋ ಏನೋ ಅವ್ರ ಗಮನಕ್ಕೆ ಬಂದಿರುತ್ತೆ. ಈ ಸೈಟ್ ಇನ್ನೊಬ್ಬರೇ ಕಟ್ಟಿರೋದೇ ಇದೆ ಗುರುಜಿ. ಓ, ಕಟ್ಟಿರೋ ಮನೆಯೇ ತಗೊಳ್ತಾ ಇದ್ದೀರಾ? ಹಾ ಗುರುಜಿ. ತುಂಬ ಸಂತೋಷಮ್ಮ, ಒಳ್ಳೇದಾಗಲಿ. ಒಂದು ಕಡೆಯಿಂದ ನೀವು ಒಳ್ಳೆ ತೀರ್ಮಾನ. ಒಂದ್ಸತಿ ಅದರಿಂದ ಅದನ್ನೇ ತಗೊಂಡಿದ್ದೀನಿ. ಇಲ್ಲ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಕೊಡ್ತೀನಿ ಗುರುಜಿ. ನಂದು ಒಂದು ಹೆಸರು ಬಲ ಆಗಿ ಬರುತ್ತೆ ಒಂದ್ ಸ್ವಲ್ಪ ನೋಡಿ. ಮೊದಲನೇದಾಗಿ ನಿಮ್ಮ ಸ್ವರತರಂಗ ಪ್ರಕಾರ ನೀವು ತಗೊಂಡಂಥ ನಿಲುವು ತೀರ್ಮಾನ ಒಳ್ಳೇದು. ಕಟ್ಟಿರೋ ಮನೆ ತಗೊಳ್ತಾ ಇದ್ದೀರಲ್ಲ, ಅದು ಒಂಥರ ಒಳ್ಳೆಯದೇ. ಎಲ್ಲರೂ ಹೇಳ್ತಾರೆ, ಕೆಲವರು ಹೇಳ್ತಾರೆ ನಿಮ್ಮಿಷ್ಟದ ಪ್ರಕಾರ ಮನೆ ಆಗಲ್ಲ, ನಿಮ್ಮ ವಾಸ್ತು ಇಷ್ಟ ಪ್ರಕಾರ ವಾಸ್ತು ಮನೆ ಮಾಡ್ಕೊಳಕ್ಕಾಗಲ್ಲ ಅಂತ. ಆದರೆ ಮನೆ ಕಟ್ಟುವಾಗ ಅದರಿಂದ ಏನಾಗುತ್ತೆ ಅನ್ನೋ ಪನಿಷ್ಮೆಂಟ್ ಇದೆಯಲ್ಲ, ಆ ಪನಿಷ್ಮೆಂಟ್ ಅನುಭವಿಸಿರೋರಿಗೆ, ಅನುಭವಕ್ಕೆ ಬಂದಿರೋರಿಗೆ ಗೊತ್ತಾಗುತ್ತೆ ಮನೆ ಕಟ್ಟಿರೋ ಮನೆ ತೊಗೊಳ್ಬೇಕು ಅಂತ. ಯಾಕೆಂದರೆ ಲೇಬರ್ಸ್ ಕೈಲಿ ಕೆಲಸ ಮಾಡಿಸೋದಿದೆಯಲ್ಲ, ದೊಡ್ಡ ಪ್ರಯತ್ನ ಅದು. ಅದು ಏನು ಮಾಡಿದ್ರೂ ಸರಿ ಹೋಗಲ್ಲ. ಅಥವಾ ಒಬ್ಬ ಕಾಂಟ್ರಾಕ್ಟ್ರ್ ಕೊಟ್ವಿ ಅಂದ್ಕೊಳ್ಳಿ, ನಮ್ಮಿಷ್ಟ ಪ್ರಕಾರ ಅವ್ರು ಮೆಟೀರಿಯಲ್ ಹಾಕಿರ್ತಾರಲ್ಲೋ ಗೊತ್ತಿಲ್ಲ, ದುಡ್ಡು ಮಾತ್ರ ನಾವು ಕೊಡ್ತಾ ಇರ್ತೀವಿ. ಅದಕ್ಕೆ ನಾವೊಂದಿಷ್ಟು ಯೋಚನೆ ನೋಡಮ್ಮ, ಎಲ್ಲವೂ ಸಹಿತ ಪರೀಕ್ಷೆ ಮಾಡಬೇಕು. ನಿಜ, ಒಂದು ಪಾತ್ರೆಯಲ್ಲಿ ಅನ್ನ ಬೇಯುತ್ತೆ ಅಂದರೆ ಎಲ್ಲ ಅನ್ನದಗಳನ್ನೂ ನಾವು ಹಿಸಕಬೇಕಾದಿಲ್ಲ. ಹಾಗಾಗಿ ಕಣ್ಣಿಗೆ ಚೆನ್ನಾಗಿ ಕಂಡದ್ದು ಪರವಾಗಿಲ್ಲ ಅಂದ್ಕೊಂಡದ್ದು. ಮುಖ್ಯವಾಗಿ ಮನೆ ಕಟ್ಟಬೇಕಾದ್ರೆ ಮೊದಲು ಜಾಗದ ಪೇಪರ್ ನೋಡ್ಕೋಬೇಕು. ಮನೆ ಪರವಾಗಿಲ್ಲಪ್ಪ, ಚೆನ್ನಾಗಿದೆ, ಚೆನ್ನಾಗಿ 4 ಜನ ಒಪ್ಪುವಂಥದ್ದಾಗಿದೆ ಅಂದರೆ ಅಷ್ಟು ಸಾಕು. ಅದನ್ನು ಬಿಟ್ಟು ನಾವು ಇನ್ನೂ ಆಳ ಇಳಿತೀವಿ ಅಂದರೆ, ಹಿಂದೆಲ್ಲ ಮನೆ ಕಟ್ಟಬೇಕಾದ್ರೆ ಇದು ಮಣ್ಣಿನ ಇಟ್ಟಿಗೆಯಲ್ಲಿ ಮನೆ ಕಟ್ಟೋರು, ಅದಕ್ಕೆ ಲೈಫ್ ಹೆಚ್ಚಾಗಿತ್ತು. ಇವಾಗ ಯಾರು ಮಣ್ಣಿನ ಇಟ್ಟಿಗೆ ಮನೆಯೇ ಇಲ್ಲ, ಎಲ್ಲ ಬ್ರಿಕ್ಸ್, ಆಲೋ ಬ್ರಿಕ್ಸ್ ಬಂದುಬಿಟ್ಟಿದೆ. ಅದರಲ್ಲೂ ವೆಯ್ಟ್ಲೆಸ್ ಬಂದುಬಿಟ್ಟಿದೆ. ಅದರಲ್ಲೂ ಇನ್ನೇನು ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಅದರಿಂದ ಮೊದಲು 100 ವರ್ಷದ ಆಸೆ ಇಟ್ಕೊಂಡು ಮನೆ ಇರ್ತಿತ್ತು. ಇವತ್ತು ಮನೆ ಬೇಕು ಮನೆ ಅಷ್ಟೇ, ಈ ಮಟ್ಟಕ್ಕೆ ಹೊರಟೋಗ್ತಾ ಇದ್ದಾರೆ ಜನ. ಅಂದರೆ ನಮ್ಮಲ್ಲಿ ಬದಲಾವಣೆಗಳು ಹಂಗೆ ಹೊರಟೋಗ್ತಾ ಇದೆ. ಇರಲಿ, ಅದೆಲ್ಲ ನೀವು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ನೀವು ತಗೊಳ್ತಾ ಇರೋ ಮನೆ ಚೆನ್ನಾಗಿದೆ. ಧೈರ್ಯವಾಗಿರಿ, ಸಂತೋಷವಾಗಿರಿ. ಮಗನ ಬಗ್ಗೆ ಒಂದೆರಡು ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಸಮಯದ ಅಭಾವ ಇರೋದ್ರಿಂದ ಮತ್ತೊಂದು ಕರೆಗೆ ನಾವೊಂದು ಅವಕಾಶ ಕೊಡಬೇಕಾಗಿದೆ. ಹಾಗಾಗಿ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ನಾವು ಮಂಡ್ಯದಿಂದ ಗುರುಜಿ ಮಾತಾಡ್ತಾ ಇರೋದು. ಪ್ರಭಾವತಿ ಅಂತ, ಮಗಳ ಬಗ್ಗೆ ಕೇಳಬೇಕಿತ್ತು. ಆಯ್ತು ತಾಯಿ, ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ಆನಂದ ಗುರುಜಿ ನಮಸ್ಕಾರ. ಬಂದಿದ್ದೆ ಅಲ್ಲಿಗೆ ನಿಮ್ಮ ಇದಕ್ಕೆ ಆಶ್ರಮಕ್ಕೆ ಬಂದಿದ್ರಮ್ಮ? ಹಾಂ ಹಾಂ. ಅದೇ ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಅವಳದು ಡೇಟು 2ನೇ ತಾರೀಕು 7ನೇ ತಿಂಗಳು, ಮತ್ತೆ 1997 ಇಸ್ವಿ. ಮಗಳಿದ್ದಾಳ? ಇಲ್ಲ ಗುರುಜಿ. ಏನು ಕೇಳಬೇಕಿತ್ತು? ಮಗಳ ಹೆಸರಲ್ಲಿ ಏನು ಕೇಳಬೇಕಮ್ಮ? ಅದೇ ಮದುವೆ ಬಗ್ಗೆ ಕೇಳಬೇಕಿತ್ತು. 28 ವರ್ಷ ಆಯ್ತು. ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ಅವ್ರು ಗೊತ್ತಿರ್ತಾರೆ, ಇವ್ರು ನಾವು ಒಪ್ಪುತ್ತಾವ, ಅವ್ರು ಒಪ್ತಾ ಇಲ್ಲ, ಅವ್ರು ಒಪ್ಪುತ್ತಾವ, ನಾವು ಒಪ್ತಾ ಇಲ್ಲ ಗುರುಜಿ. ಆದರೂ ಹೆಣ್ಮಕ್ಳಿಗೆ ಒಂದು ವಯಸ್ಸಲ್ವಮ್ಮ, ತುಂಬ ವಯಸ್ಸಾಗ್ಬಿಟ್ರೆ ಅವ್ರ ಮದುವೆ ಬಗ್ಗೆ ಆಸಕ್ತಿ ಏನಿರುತ್ತೆ? ಮೈಸೂರು ಗುರುಜಿ, ನಾವು ಆಗಿಂದ ನಿಮ್ ಕಾಲ್ಗೆ ಹೊಸಿ ಟ್ರೈ ಮಾಡ್ತಾ ಇರಲಿಲ್ಲ ಗುರುಜಿ, ಇವತ್ತು ಕೈತೆ. ಆದರೂ ನೋಡಮ್ಮ, ನನಗೆ ಸರಿಯಾದ ಆಧಾರ ಇಲ್ಲ ತಾಯಿ. ಆಕೆ ಹೆಣ್ಣುಮಗಳು, ಅವಳು ಮಾತಾಡಿದರೆ ಅವಳ ಸ್ವರತರಂಗ ಪ್ರಕಾರ ಏನು ವ್ಯತ್ಯಾಸ ಆಗ್ತಾಯಿದೆ, ಯಾತಕ್ಕಿಂತ ತೊಂದರೆ ಅನ್ನೋದನ್ನು ನಾನು ನೋಡ್ಬೋದಾಗಿತ್ತು. ನೀನು ಹೇಳುವಂತಹ ದಿನಾಂಕ, ಡೇಟ್ ಆಫ್ ಬರ್ತ್ ಮೇಲೆ ನಾನು ನೋಡ್ಲಿಕ್ಕೆ ಆಗಲ್ಲಮ್ಮ. ಆದರೂ ನೋಡು, ನಿನ್ನ ಮಗಳಿಗೆ ಅತಿ ಶೀಘ್ರದಲ್ಲೇ ವಿವಾಹ ಆಗುತ್ತೆ, ಭಯಪಡಬೇಡಮ್ಮ. ನೀನೊಂದು ಕೆಲಸ ಮಾಡಮ್ಮ, ಮಗಳ ಕೈನಲ್ಲಿ ಒಂದು 4 ಮಂಗಳವಾರ ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ಗಂಟು ಹಾಕಿಸಿ, ಕೆಂಪು ಗಂಧ, ಕೆಂಪು ಹೂವು, ಕೆಂಪು ದಾರ, ಇದೆಲ್ಲವೂ ಸಹಿತ ಕೆಂಪೇ ಇರಬೇಕು. ಅಂಥದ್ದನ್ನು ಮಂಗಳವಾರ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಹತ್ರ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಹೇಳು.
ಮಂಗಳವಾರ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಅಂದರೆ ಸಂಧ್ಯಾ ಕಾಲ ದೇವ್ರಿಗೊಂದಿಷ್ಟು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಯಾರನ್ನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಆ ಗಂಟು ಹಾಕಿರ್ತಕ್ಕಂಥ ಆ ತೊಗರಿಬೇಳೆ ಗಂಟಿದೆಯಲ್ಲಮ್ಮ ಅದನ್ನು ಹತ್ತಿರದಲ್ಲಿ ಯಾವ್ದಾರೋ ಒಂದು ವಿಷ್ಣು ದೇವಸ್ಥಾನ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳೋಕೆ ಹೇಳು. ಇದು ಮಾಡೋದ್ರಿಂದ ಹೌದು ವಿಷ್ಣು ದೇವಸ್ಥಾನಕ್ಕೆ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳೋಕೆ ಹೇಳು. ಆಗ ಜಾತಕದಲ್ಲಿ ಏನಾದ್ರು ದೋಷಗಳಿದ್ದರೂ ಖಂಡಿತ ದೂರ ಆಗುತ್ತೆ. ಹೆದರಬೇಡಿ, ಅನುಕೂಲ ಆಗುತ್ತೆ. ಸಾಧ್ಯವಾದರೆ ಮಗಳ ಕಣ್ಣರೇಖೆ ಒಂದು ಫೋಟೋ ಕಳಿಸಿ ಅಥವಾ ಮಗಳ ಜೊತೆಲಿದ್ದಾಗ ಒಂದು ಫೋನ್ ಮಾಡಿ ನಮಗೆ, ನಾನು ಮಾತಾಡ್ಲಿಕ್ಕೆ ಈಸಿ ಆಗುತ್ತಮ್ಮ. ಒಳ್ಳೇದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಶ್ರಮಿಸಬೇಕು, ಹೆಚ್ಚು ಜವಾಬ್ದಾರಿ ತಗೊಳ್ಬೇಕು, ಮತ್ತಷ್ಟು ಹೆಚ್ಚಿನ ಸಾಧನೆಗಳನ್ನು ಮಾಡಬೇಕು. ಸಾಧನೆಗಳ ಹಾದಿ ಇವತ್ತು ನಿಮಗೆ ಅದೃಷ್ಟ ತರತಕ್ಕಂಥದ್ದಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಯಾವುದೇ ಚಿಂತನೆ ಮಾಡಿದ್ರೂ ಅದರಲ್ಲಿ ಸಾಕಷ್ಟು ಅದೃಷ್ಟದ ಫಲ ಇದೆ. ಆದರೆ ಯಾವುದು ಮಾಡಬೇಕಾದ್ರೂ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ಆಗಿಂದಾಗಲೇ ಇದೆ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಆಗ್ತಾಯಿಲ್ಲ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಏನೇ ಕೆಲಸ ಮಾಡೋದಕ್ಕೋದ್ರೂ ಒಂದಿಷ್ಟು ಅಡ್ಡಿ ಆತಂಕ ಅಂತಕ್ಕಂಥದ್ದು ತುಲಾರಾಶಿಯವರಿಗೆ ಕಾಣಿಸುತ್ತೆ. ತುಲಾಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮನೇಲಿರ್ತಕ್ಕಂಥ ಹಿರಿಯರು, ಜೊತೆಲಿರ್ತಕ್ಕಂಥ ಆತ್ಮೀಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಯಾರು ಏನು ಹೇಳಿದ್ರು ನೀವು ಹಾಕೋ ಹೆಜ್ಜೆ ನಾನು ಹಾಕೋದೇ ಹೀಗೆ, ನಾನು ನಡೆಯೋದೇ ಹೀಗೆ, ನಾನು ಇರ್ತಕ್ಕಂಥ ರೀತಿಯೇ ಹೀಗೆ ಅಂತ ಮಂಡತನವಾಗಿ ಮುಂದೆ ನಡೆಯುವಂತಹ ಪರಿಸ್ಥಿತಿಯೂ ಎದುರಾಗ್ಬೋದು. ಆದರೆ ಇವತ್ತು ಸಂಧ್ಯಾ ಕಾಲ 4 ರಿಂದ 6 ಗಂಟೆ 12 ನಿಮಿಷ 4 ರಿಂದ 6 ಗಂಟೆ 12 ನಿಮಿಷ ತುಲಾರಾಶಿಯವರು ಸ್ವಲ್ಪ ಶ್ರಮಿಸಿದ್ರೆ, ಒಳ್ಳೆ ಮನಸ್ಸಲ್ಲಿದ್ದರೆ ಅಥವಾ ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಅದೃಷ್ಟದ ದಿನ ಅಂದರೂ ಇದು ತಪ್ಪಾಗುವುದಿಲ್ಲ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ತರಹ ದೋಷಗಳಿದ್ದರೂ, ಯಾವುದೇ ಸಮಸ್ಯೆ ಇದ್ದರೂ, ಮನಸ್ಸಿಗೆ ನೆಮ್ಮದಿ ಇಲ್ದಿರ ಇದ್ದರೂ ಇವತ್ತಿನ ದಿವಸ 11 ಗಂಟೆ ನಂತರ ಅಂದರೆ ಬೆಳಗ್ಗಿನ 11ರ ನಂತರ ಒಂದಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಒಂದಷ್ಟು ನೀವು ನಂಬಿರ್ತಕ್ಕಂಥ ದೈವ ನಿಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದಾಗತ್ತೆ. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಪ್ರಾರಂಭಿಕದಲ್ಲೇ ಒಂದಷ್ಟು ಅಚಾತುರ್ಯಗಳಾಗುವಂಥ ಲಕ್ಷಣಗಳಿರುತ್ತೆ. ಹಾಗಂತ ಭಯಪಡಬೇಕಾದ್ದಿಲ್ಲ. ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆ, ನಿಮ್ಮ ರೀತಿ ನೀತಿ ಅಥವಾ ನೀವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಅಭಿವೃದ್ಧಿಯನ್ನು ಕಾಣುವಂಥ ಯೋಗ ಫಲ ನಿಮ್ಮದಾಗಬೇಕಾದರೂ ಮೊದಲು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಕೃಪಾಕಟಾಕ್ಷದಿಂದಲೇ ಸಾಕಷ್ಟು ಫಲಗಳಿದೆ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೇಕು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇದಕ್ಕಾಗಿ ನಿಮ್ಮ ಚಿಂತನೆ ಹೇಗಿರಬೇಕು? ಇವತ್ತಿನ ದಿವಸ ನಾಗೇಂದ್ರನ ಪ್ರಾರ್ಥನೆ ಮಾಡಬೇಕು. ಎಲ್ಲಾದರೂ ಹತ್ತಿರದಲ್ಲಿ ಒಂದು ಹುತ್ತ ಇದ್ದರೆ ಆ ಹುತ್ತದ ಮಣ್ಣಿನ ಪ್ರಸಾದವನ್ನು ಸ್ವಲ್ಪ ಹಣೆಗೆ ಹಚ್ಕೊಳ್ಳಿ. ಅಥವಾ ನಿಮ್ಮ ಕುಲದೇವರ ಜೊತೆಗೆ ನಾಗೇಂದ್ರನ ಪ್ರಾರ್ಥನೆ ಮಾಡಿ. ಸರ್ಪದೇವರ, ನಾಗದೇವರ ಆರಾಧನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಇವತ್ತು ಸಾಕಷ್ಟು ಒಳಿತಿದೆ. ಇವತ್ತು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಸುಬ್ರಹ್ಮಣ್ಯೇಶ್ವರರ ದೇವಸ್ಥಾನ ಇದ್ದರೆ ಅಥವಾ ಒಂದು ಹುತ್ತ ಇದ್ದರೂ ಸರಿ, ಹುತ್ತದ ಮಣ್ಣಿನ ಪ್ರಸಾದವೇ ಅಷ್ಟು ಕೆಲಸ ಮಾಡುತ್ತೆ ಅಂದರೆ ಯೋಚನೆ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ನಾಗೇಂದ್ರನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ಶುಕ್ರನ ಆಸ್ಥಾನ ಮಹತ್ತರವಾಗಿದೆ. ಇವತ್ತು ಕೆಲಸಗಳಲ್ಲಿ ಸಾಕಷ್ಟು ಲಾಭವಿದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಬೇಕಾಗಿದೆ. ತೃಪ್ತಿಕರವಾದಂತಹ ಆಲೋಚನೆ ತಾವೇನು ಮಾಡಿದ್ರೂ ಅದರ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥ ಮಟ್ಟಕ್ಕಿದೆ. ಇವತ್ತು ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಸಂತೃಪ್ತಿಯಾದಂತಹ ಬದುಕಿನಡೆ ನಡಿಬೇಕಾದರೂ ಇವತ್ತು ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸಿದ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ತಾಯಿಲ್ದಿರು ಅಕ್ಕನ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಒಟ್ಟಾರೆ ಹೇಳಬೇಕಂದ್ರೆ ನಿಮಗಿನ್ನ ಹಿರಿಯ ಮಹಿಳೆಯರನ್ನ, ಹಿರಿಯ ತಾಯಂದರನ್ನ, ಹೆಣ್ಣು ಮಕ್ಕಳಿಗೆ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥದ್ದು ಇವತ್ತು ಬಹಳ ಶ್ರೇಯಸ್ಸು, ಹೆಚ್ಚಿನ ಯಶಸ್ಸು. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಎಂದಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಗುರುಜಿ, ನಾನು ಚಂದಾವರದಿಂದ, ಹೊನ್ನಾವರ ತಾಲೂಕು ಚಂದಾವರದಿಂದ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷ ಅಮ್ಮ. ಅಮ್ಮ ತಮ್ಮ ಹೆಸರು? ಹಲೋ ಅಮ್ಮ, ತಮ್ಮ ಹೆಸರು? ಹಲೋ ಹಲೋ ಅಮ್ಮ, ಕೇಳಿಸ್ತಾ ಇದೆಯಾ ಕರೆಕ್ಟ್ ಆಗಿ? ಹಾ, ಕೇಳಿಸ್ತಾ ಇದೆ ಗುರುಜಿ. ಹಾ, ನಮ್ಮ ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ
ಹಾ ಕೊಡಿ ಗುರುಜಿ. ಹಲೋ ಹಲೋ ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮನೇಲಿ ತುಂಬಾ ಕಷ್ಟ ಇದೆ ಗುರುಜಿ. ಏನು ಸಮಸ್ಯೆ ಆಗ್ತಾ ಇದೆಮ್ಮ? ನಮ್ಮ ಮನೇಲಿ ಯಾವಾಗೂ ಏನಾದ್ರೂ ಒಂದು ಸಮಸ್ಯೆ ಆಗ್ತಾನೆ ಇರ್ತದೆ. ಮಕ್ಕಳಿಗೆ ನಮ್ಗೆ ಎಲ್ಲ ಆರಾಮಿದ್ದೇ ಇರ್ತದೆ. ಏನು ಕೆಲಸ ಮಾಡ್ತಾರೆ ಮನೆಯವರು? ಒಂದಲ್ಲ ಒಂದ್ ರೀತಿ ತೊಂದ್ರೆ, ಮತ್ತೆ ಸಾಲದ ಬಾಧೆ ಜಾಸ್ತಿ ಆಗುತ್ತದೆ. ಎಲ್ಲೆಲ್ಲೂ ಕೆಲಸ ಇಲ್ಲ, ಮನೆಯವರಿಗೂ ಕೆಲಸ ಸಿಗ್ತಾ ಇಲ್ಲ. ಏನು ಕೆಲಸ ಮಾಡ್ತಾರಮ್ಮ ಮನೆಯವ್ರು? ಏನು ಕೆಲಸ ಮಾಡೋದು? ಮನೆಯವರು ಡ್ರೈವಿಂಗ್ ಮಾಡ್ತಿದ್ರು ಮೊದ್ಲೇ, ಈಗೂ ಮಾಡ್ತಾರೆ. ಆದ್ರೆ ಎಲ್ಲೂ ಯಾರು ಕರೀತಾ ಇಲ್ಲ ಡ್ರೈವರ್ಗೆ. ಮತ್ ನನಗೂ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೆ. ಫ್ಯಾಕ್ಟ್ರಿ ಕೆಲಸನು ನಮ್ಮ ಮಗಳಿಗೆ ಡೆಲಿವರಿಗೆ ಬಂದಿತ್ತು ಅಂತ ರಜೆ ಮಾಡ್ಕೊಂಡಿದ್ದೆ. ಫ್ಯಾಕ್ಟ್ರಿ ಕೆಲಸನೂ ಹೋಯ್ತು. ಹಾಗಾಗಿ ತುಂಬಾ ಸಾಲ ಇದೆ ಗುರುಜಿ. ಮಗಳ ಮದುವೆಗೆ ಅಂತ ಸಾಲ ಮಾಡ್ಕೊಂಡಿದ್ದೆ. ನೋಡಮ್ಮ, ಹಾಗಾಗಿ ಸಾಲ ತೀರ್ಸಕ್ಕಾಗದೆ ಕೆಲಸನೂ ಏನೂ ಇಲ್ಲ ಗುರುಜಿ. ಏನಾದ್ರೂ ನನಗೆ ಏನಾದ್ರೂ ಒಂದು ಪರಿಹಾರ ಹೇಳಿ ಗುರುಜಿ. ನಾನು ತುಂಬಾ ದಿನದಿಂದ ನಿಮ್ಗೆ ಕಾಲ್ ಮಾಡ್ಬೇಕು ಅಂತ ನಾನು ಇದು ಮಾಡ್ತಾ ಇದ್ದೆ ಗುರುಜಿ. ನಿಮ್ಮನ್ನೇ ನಂಬ್ಕೊಂಡಿದ್ದೆ ಗುರುಜಿ. ಮೊದ್ಲೆಲ್ಲ ನಿಮ್ಗೆ ಕಾರ್ಯಕ್ರಮ ನೋಡಿ ಏನಾದ್ರೂ ಅನುಷ್ಠಾನ ಹೇಳಿದ್ರೆಲ್ಲ ಮಾಡ್ತಿದ್ದೆ ಗುರುಜಿ. ಈಗೀಗ ಹಾಗೂ ಅನುಷ್ಠಾನ ಮಾಡೋಕ್ಕೂ ಸಾಧ್ಯ ಆಗ್ತಿಲ್ಲ, ಯಾಕಂತ ಗೊತ್ತಿಲ್ಲ. ಇಲ್ಲಮ್ಮ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಗ್ರಹಗತಿಗಳಲ್ಲೂ ನೋವಿದೆ ತಾಯಿ. ನಿನ್ನ ಗ್ರಹಗತಿಗಳು ಈಗ ಸದ್ಯಕ್ಕೆ ಸರಿ ಹೋಗುವಂಥದ್ದಲ್ಲ. ಇನ್ನು ಈ ನವಂಬರ್ವರೆಗೂ ಸ್ವಲ್ಪ ಕಷ್ಟ ಅನ್ಸತ್ತಮ್ಮ. ನಿನ್ನ ಸ್ವರತರಂಗ ಪ್ರಕಾರ ಈ ನವಂಬರ್ವರೆಗೂ ನಿನ್ನ ಗ್ರಹಗತಿಗಳು ಸರಿಯಿಲ್ಲ. ಯಾವತ್ತು ಮನುಷ್ಯನ ಗ್ರಹಗತಿಗಳು ಸರಿಯಾದ ರೀತಿಯಲ್ಲಿದ್ದರೆ ನಮಗೆಲ್ಲವೂ ಸಹಿತ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ಹೀಗಾಗಿ ಮೇಲಿಂದ ಮೇಲೆ ಹೊಡ್ತಾ ಬರ್ತಾ ಇದೆ. ಆದರೂ ಹೆದರಬೇಡ, ಇದಕ್ಕೊಂದು ಪರಿಹಾರ ಇದೆ. ನಿನ್ನ ಸ್ವರತರಂಗ ಪ್ರಕಾರ ಇರಲಿ. ಇದಕ್ಕಿಂತ ಮುಖ್ಯವಾಗಿ ಒಂದು ಮಾತು ಹೇಳ್ತೀನಮ್ಮ. ನೋಡಿ, ಮನೆಯಲ್ಲಿ ಮಕ್ಕಳ ಮದುವೆ ಮಾಡಬೇಕಾದ್ರೆ ಮದುವೆಗೆ ಮಾಡೋ ಸಾಲ, ಮದುವೆಗೆ ಸಾಲ ಮಾಡಿ ನಾವು ಸಾಲ ಮಾಡಿದ್ದೀವಿ, ಸಾಲ ತೀರಿಸ್ಕೊಳ್ಬೇಕು ಅಂತ ಹೇಳಿ ಮಕ್ಕಳು ಬರಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಬನ್ನಿ. ಅಥವಾ ನೀನು ಗರ್ಭ ನಿಲ್ಲುವಂಥದ್ದು, ಗರ್ಭ ಆಗುವಂಥದ್ದು, ಅಥವಾ 1 ವರ್ಷದಲ್ಲೇ ಮದುವೆ ಮಕ್ಕಳಾಗಲಿ ಅಂಥೇಳಿ ನಾವು ಇಲ್ಲ ದೇವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಇನ್ನೂ ನೀನು ಮದುವೆ ಸಾಲನೇ ತೀರಿಸಿಲ್ಲ. ಆಗಲೇ ಮಗಳು ಗರ್ಭ ಧರಿಸಿ ಅವಳ ಡೆಲಿವರಿಗೆ ಬಂದಾಯಿತು. ಈಗ ಡೆಲಿವರಿಗೆ ಬಂದಿರತಕ್ಕಂಥ ಹೆಣ್ಣು ಮಕ್ಕಳನ್ನು ಬಾಣಂತರ ಮಾಡೋದು ತುಂಬ ದೊಡ್ಡ ಸಾಧನೆ, ದೊಡ್ಡ ಕಷ್ಟ ಅದು. ಬಾಣಂತರ ಅಂದರೆ ಹುಡುಗಾಟದ ಮಾತಲ್ಲಮ್ಮ. ಆ ಮಕ್ಕಳಿಗೆ ಒಳ್ಳೆ ಪದಾರ್ಥ ಕೊಡಬೇಕು, ಮಕ್ಕಳನ್ನು ಸಂರಕ್ಷಣೆ ಮಾಡಬೇಕು, ಆ ಮಗು ಬಾಣಂತಿನ ಚೆನ್ನಾಗಿ ನೋಡ್ಕೊಳ್ಬೇಕು. ಆದರೆ ಮದುವೆ ಸಾಲನೂ ತೀರಿಸಬೇಕು. ಈ ಕಡೆ ಮದುವೆ ಸಾಲ, ಈ ಕಡೆ ಬಾಣಂತಿ ಬಂದಿರುವಂಥದ್ದು ಸಾಲ. ನೋಡಿ, ಇನ್ನೆಲ್ಲಿ ನಾವು ಉದ್ಧಾರ ಆಗೋದು? ಎಲ್ಲಿ ನಾವು ಅದರ ಬಗ್ಗೆ ನಾವು ಇದು ಮಾಡೋದು? ಮದುವೆ ಆಗಿಲ್ಲ ಅನ್ನೋ ಹೊಡೆತ ಒಂದು ನೋವು ಒಂದು ಕಡೆ, ಮದುವೆ ಆದಮೇಲೆ ಮದುವೆ ಆದ ವರ್ಷದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು. ಎಲ್ಲರೂ ಹೇಳ್ತಾರೆ ಮದುವೆ ಮಾಡಿದ್ರೆ ಅಬ್ಬಾ ದೊಡ್ಡ ಜವಾಬ್ದಾರಿ ಕಳ್ಕೊಂಡಪ್ಪ ಅಂತ. ಜವಾಬ್ದಾರಿ ಕಳೆಯೋದಲ್ಲ, ಜವಾಬ್ದಾರಿ ಜಾಸ್ತಿ ಆಗೋದು. ಆದರೂ 4 ಜನ ಹೆಣ್ಮಕ್ಳು, ನನಗೆ ಗಂಡು ಮಕ್ಕಳಿಲ್ಲ. 4 ಜನ ಹೆಣ್ಮಕ್ಕಳು ಹೆಂಗೆ ಸುಧಾರಣೆ ಮಾಡ್ತಿದ್ಯಮ್ಮ? ಆ ಮಕ್ಕಳು ಎಲ್ಲರ ಮಕ್ಕಳಿಗೂ ಮದುವೆ ಆಗಿದೆಯಮ್ಮ? ಇಲ್ಲ ಗುರುಜಿ, ದೊಡ್ಡ ಮಗಳು ಮಾತ್ರ ಮದುವೆ ಆಗಿದೆ. ಇನ್ನು 3 ಜನ ಹೆಣ್ಮಕ್ಳು ಇದ್ದಾರೆ. ಮಕ್ಕಳನ್ನೆಲ್ಲ ಓದಿಸಿದ್ಯಮ್ಮ? ಕಲಿಯೋದು ಬಿಟ್ಟು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಇನ್ನಿಬ್ಬರು ಕಲಿತಾ ಇದ್ದಾರೆ. ಅಷ್ಟೇ ಅಮ್ಮ. ನೋಡಿ, ಒಂದು ಹೆಣ್ಣಿಗೆ ಗೊತ್ತು ಇನ್ನೊಂದು ಹೆಣ್ಣಿನ ಕಷ್ಟ. ಆ ಮಗು ವಿದ್ಯಾಭ್ಯಾಸ ಮಾಡೋದನ್ನು ಬಿಟ್ಟು ಉದ್ಯೋಗಕ್ಕೆ ಹೋಗ್ತಾ ಇದೆ ಅಂದರೆ ಇಡೀ ನಿನ್ನ ಸಂಸಾರದ ರಥ ಎಳಿಬೇಕಲ್ಲಮ್ಮ. ಎಷ್ಟೋ ಜನ ಹೆಣ್ಣು ಮಕ್ಕಳು ಇಂಥದ್ದೇ ನಡೆಸ್ತಾರಮ್ಮ. ಯಾವ್ದಾದ್ರು ದಾರಿ ತೋರಿಸಿ ಗುರುಜಿ ನಮ್ಗೆ. ಎಲ್ಲೆಲ್ಲೋ ಹೋದ್ರು ನಾವು. ಮೊದ್ಲು 1 ವರ್ಷದ ಹಿಂದೆ ನಮ್ಗೆ 4 ವರ್ಷದ ಹಿಂದೆ ನನ್ನ ಸಣ್ಣ ಮಗಳಿಗೆ ತುಂಬಾ ಆರಾಮಿಲ್ದೆಯ ಎಲ್ಲೆಲ್ಲೋ ತಿರುಗಾಡಿ ಹೆಂಗೆಂಗೂ ಮಾಡಿ ಧರ್ಮಸ್ಥಳ ಸ್ವಾಮಿ ಪಾದಮ್ಮ ಹಿಡ್ಕೊಂಡು ನಾವು ಆ ಮಗುನ ಬಚಾವ್ ಮಾಡ್ಕೊಂಡ್ರಿ. ಆವಾಗ 2 ಲಕ್ಷ ಸಾಲ ಮಾಡಿ ಆ ಸಾಲದಲ್ಲಿ ಆ ಮಗುನ ಬಚಾವ್ ಮಾಡ್ಕೊಂಡ್ರು. ಅಮ್ಮ ಹೆದರ್ಬೇಡ ತಾಯಿ. ಒಂದಲ್ಲ ಒಂದ್ ರೀತಿ ತೊಂದ್ರೆ ಆಗ್ತಾನೆ ಇರ್ತದೆ. ಯಾವ ಕಾರಣಕ್ಕಾಗಿ ಏನೋ ಒಂದು ಗೊತ್ತಿಲ್ಲ ತಂದೆ. ಒಂದು ಕೆಲಸ ಮಾಡಮ್ಮ, ಒಂದು 11 ದಿವಸ ಹಲಸಿನ ಎಲೆ, ಈ ಹಲಸಿನ ಎಲೆ ಬರುತ್ತೆ ಗೊತ್ತಾ? ಹಲಸಿನ ಮರ. ಹಲಸಿನ ಮರದ ಎಲೆ ಒಂದು ಎಲೆ ತಗೋ. ಅದ್ರ ಜೊತೆ ವಿಳೆದೆಲೆ ಒಂದು ತಗೋ. ವಿಳೆದೆಲೆ ಮೇಲೆ ಅರಿಶಿಣದ ಕೊಂಬಲ್ಲಿ ಗಂಧ ತೆಗಿ. ಅರಿಶಿಣದ ಕೊಂಬಲ್ಲಿ ಗಂಧ ತೆಗೆದು ವಿಳೆದೆಲೆ ಮೇಲೆ ಒಂದು ವೃತ್ತಾಕಾರವನ್ನು ಹಾಕು. ವೃತ್ತಾಕಾರವನ್ನು ಹಾಕಿ ಅದರ ಮಧ್ಯದಲ್ಲಿ ಒಂದು ತ್ರಿಕೋನ ಬರಿ. ಅದನ್ನು ಪಕ್ಕದಲ್ಲಿಡು. ಅಪ್ಪಟ ಶ್ರೀಗಂಧ ಚಕ್ಕೆ ಇದ್ರೆ ಗಂಧ, ಇಲ್ಲ ಅಂದರೆ ಕುಂಕುಮ ನೀರಲ್ಲಿ ಕಲಿಸ್ಬಿಟ್ಟು ಹಲಸಿನ ಎಲೆ ಮೇಲೆ ಒಂದು 0 ಹಾಕು. ಒಂದು ವೃತ್ತಾಕಾರ ಹಾಕು. ವೃತ್ತಾಕಾರ ಹಾಕ್ಬಿಟ್ಟು ಅದರ ಮಧ್ಯದಲ್ಲಿ 5 ರೇಖೆ ಇರುವಂಥ ನಕ್ಷತ್ರ ಬರಿ. ಹಲಸಿನ ಮರದ ಎಲೆ ಮೇಲೆ 5 ರೇಖೆ ಇರುವಂಥ ನಕ್ಷತ್ರ ಬರೆದು, ಹಲಸಿನ ಮರದ ಎಲೆ ಮೇಲೆ 5 ರೇಖೆ ಇರುವಂಥ ನಕ್ಷತ್ರ ಬರೆದು ಮಧ್ಯದಲ್ಲಿ ಗಮ್ ಅಂತಕ್ಕಂಥ ಒಂದು ಅಕ್ಷರ, ಗಮ್ ಅನ್ನೋ ಒಂದೇ ಅಕ್ಷರ ಬರೆದು ಅದರ ಮೇಲೆ ಒಂದು ಚಿಟಿಕೆ ಹಾಕಿ ಅಕ್ಷತೆ ಕಾಳು ಹಾಕ್ಬಿಟ್ಟು
ಅದನ್ನು ದೇವ್ರ ಹತ್ರ ಇಡು. ಇದು 11 ದಿವಸ ಮಾಡು. 11 ದಿವಸ ಆದಮೇಲೆ 12ನೇ ದಿವಸ ಆ 2 ಎಲೆಗಳನ್ನು ನಿಮ್ಮ ಮನೆ ಹತ್ರ ಎಲ್ಲಾದರೂ ಕೆರೆ ಬಾವಿ ಇದ್ದರೆ ಬಾವಿಗೆ ಹಾಕು. ಇಲ್ಲವಂದರೆ ಒಂದು ಬಕೆಟಲ್ಲಿ ನೀರಿಟ್ಟು ನೀರಿಗೆ ಹಾಕ್ಬಿಟ್ಟು ಅದನ್ನು ಯಾವುದಾದ್ರು ಹಸಿರು ಗಿಡದ ಮೇಲೆ ಚೆಲ್ಲು. ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ತಪ್ಪದಿರ ಮನೆ ಮುಂದೆ ಒಂಚೂರು ಸಾರಿಸಿ ಗುಡಿಸಿ ಒಂದು ರಂಗೋಲಿ ಹಾಕಿ ಒಂದು ಸ್ವಲ್ಪ ತುಳಸಿ ಗಿಡಕ್ಕೆ ನೀರು ಬೆಳಗ್ಗೆ ಸಾಯಂಕಾಲ 2 ಹೊತ್ತು ನೀರು ಹಾಕಿ ಒಂಚೂರು ಧೂಪ ಹಾಕು. ಎಲ್ಲನ ಸಾಂಬ್ರಾಣಿ ತಂದುಬಿಟ್ಟು ಬೆಳಗ್ಗೆ ಸಾಯಂಕಾಲ ಮನೆಗೆ ಧೂಪ ಹಾಕು. ಇದಿಷ್ಟು ನೀನು ಮಾಡಿದ್ರೆ ಮನೆಯಲ್ಲಿರ್ತಕ್ಕಂಥ ಕರ್ಮಫಲ ದೂರ ಆಗುತ್ತೆ. ಮನೆ ಒಂದು ಆಕರ್ಷಣೆ ಶುರುವಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ಹಸನ್ಮುಖಿತನ ಬರುತ್ತೆ. ಲಕ್ಷ್ಮಿ ಮನೆ ವಾಸ್ತುಗೃಹದಲ್ಲಿ ಬರಲಿಕ್ಕೆ ದಾರಿ ಆಗುತ್ತಮ್ಮ. ಈ ತಂತ್ರಸಾರ ತುಂಬ ಹೆಸರಿರ್ತಕ್ಕಂಥದ್ದು. ಇದನ್ನು ಮಾಡು. ಇದು ನಿನಗೆ ಅಕಸ್ಮಾತ್ ನಾನು ಹೇಳಿದ್ದಿಷ್ಟು ನಿನಗೆ ಅರ್ಥ ಆಗಲಿಲ್ಲ, ಇದರಲ್ಲಿ ಏನೋ ಬಿಟ್ಬಿಟ್ಟಿದ್ದೀನಿ ಅನ್ನೋದಾದರೆ ಇವತ್ತು 12-1 ಗಂಟೆ ಮೇಲೆ ಪುನಃ ZEE5 ಆ್ಯಪಲ್ಲಿ ಇದು ಪುನಃ ಬರುತ್ತೆ. ಇವತ್ತು ಟೆಲಿಕಾಸ್ಟ್ ಆಗುತ್ತೆ ನಾನು ಮಾತಾಡಿರೋ ಮಾತು. ಅದನ್ನು ನೀನು ನಿಮ್ಮ ಮಕ್ಕಳಿಗೆ ಹೇಳಿ ತೆಗೆಸ್ಕೊಂಡು ನೋಡಿಕೊಂಡು ಅದನ್ನು ಅದೇ ಥರ ಮಾಡಮ್ಮ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿರವರು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತಾವು ಯಾವ ಚಿಂತನೆಯನ್ನು ಮಾಡ್ತಿರೋ, ಯಾವ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿರ್ತಾರೋ, ಯಾವ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅನ್ನತಕ್ಕಂಥ ಆಲೋಚನೆಯಲ್ಲಿರ್ತಿರೋ, ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ಫಾಲೋ ಮಾಡಿ. ಜೊತೆಗೆ ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ವಯಸ್ಸಾಗಿರ್ತಕ್ಕಂಥ ಹಿರಿಯರಾದರೂ ಸಣ್ಣಪಟ್ಟ ಮಕ್ಕಳಾದರೂ ಪಶ್ಚಿಮಾಭಿಮುಖವಾಗಿ ನಿಂತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬೇವಿನ ವೃಕ್ಷ ಇದ್ದರೆ ಬೇವಿನ ವೃಕ್ಷಕ್ಕೆ ಒಂದು 11 ನಮಸ್ಕಾರ ಮಾಡಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ಸುಭಿಕ್ಷವಾಗುತ್ತೆ. ಇದರ ಜೊತೆಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಬಿಳಿ ಎಕ್ಕದ ಗಿಡದ ಹತ್ರ ಬಂದು 2 ಹೂಗಳನ್ನು ಕಿತ್ಕೊಂಡು ಒಂದು ಹೂವನ್ನು ದೃಷ್ಟಿ ತೆಗೆದುಹಾಕಿ ಇನ್ನೊಂದು ಹೂವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಮುಂದೆ ನಡೆಯೋದ್ರಿಂದ ಇನ್ನಷ್ಟು ಅದೃಷ್ಟದ ರೇಖೆಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಮನುಷ್ಯನಲ್ಲಿರ್ತಕ್ಕಂಥ ಅಥವಾ ವ್ಯಕ್ತಿ ತನ್ನೊಳಗಿರ್ತಕ್ಕಂಥ ಒಂದು ಅಸುರತ್ವವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿ ಒಂದು ಸಂತೃಪ್ತಿಕರವಾದಂತಹ ಬದುಕನ್ನು ಕಂಡ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ಸಮಾಧಾನ ಇಲ್ಲದಿರತಕ್ಕಂಥದ್ದು, ಏನು ಮಾಡಿದ್ರೂ ಸಹಿತ ಏನೋ ಒಂದಿಷ್ಟು ಅಸಮಾಧಾನ ಸನ್ನಿವೇಶಗಳಾಗ್ತಕ್ಕಂಥದ್ದು, ನನ್ನದು ತಂದು ಅಂಥೇಳಿ ಎಷ್ಟೇ ಪ್ರೀತಿ ವಿಶ್ವಾಸವಾಗಿದ್ದರೂ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿ ಪರಿಸರದಲ್ಲಿ ನಾವಿರೋದ್ರಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಾಗೇ ಇರಬೇಕು. ಹಾಗೆ ಯಾರನ್ನು ನಂಬೋದು ಯಾರನ್ನು ಬಿಡೋದು, ನಂಬಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಲ್ಲಿ ಅಪನಂಬಿಕೆ ಅಂತಕ್ಕಂಥದ್ದು ತಾಂಡವಾಡ್ತಾ ಇರುತ್ತೆ. ಅಂದರೆ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲದಾಗೆ ಇವೆಲ್ಲವೂ ಎದುರಾಗ್ತಾ ಇರುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರ್ತಕ್ಕಂಥದ್ದು, ಮನಸ್ಸು ನೋವುಂಟಾಗ್ತಕ್ಕಂಥದ್ದು, ನಿಮ್ಮ ಮನಸ್ಸಲ್ಲಿ ಮತ್ತು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿ ವ್ಯತ್ಯಾಸ ಆಗ್ತಕ್ಕಂಥದ್ರಿಂದ ನೀವು ಆದಷ್ಟು ಶನೈಶ್ಚರ ಮಂತ್ರವನ್ನು ಪಠನೆ ಮಾಡಿ. ಹಾಗೆ ಸಾಧ್ಯವಾದರೆ ಹತ್ತಿರದಲ್ಲಿ ಯಾವುದಾದ್ರು ಒಂದು ಪುಣ್ಯಕ್ಷೇತ್ರ ಇದ್ದರೆ ಆ ಪುಣ್ಯಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ಅಲ್ಲಿ ದೇವರ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬರೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಪ್ಪದರೆ ನಾಳೆ ತಪ್ಪದೀರ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ತ್ರಾಂಬಕೇಶ್ವರನ ಆರಾಧನೆ ಮಾಡಿ ಒಂಚೂರು ಉಪ್ಪು ಮತ್ತು ಬೆಲ್ಲವನ್ನು ಈಶ್ವರನ ಸಾನ್ನಿಧ್ಯ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಇದೆ. ಹಣಕಾಸಿನ ಬಗ್ಗೆ ಇರ್ಬೋದು, ಕಾಗದ ಪತ್ರಗಳಾಗಿ ಆಗಿರ್ಬೋದು, ಅಥವಾ ಉದ್ಯೋಗದಲ್ಲಾಗಿರ್ಬೋದು, ಪ್ರಗತಿ ಕಾಣಬೇಕಾಗಿರ್ತಕ್ಕಂತಹ ನೀವು ಎಲ್ಲೋ ಒಂದು ಕಡೆ ಕುಂಠಿತರಾಗ್ತಾ ಇದ್ದೀರೇನೋ ಎಂತಕ್ಕಂಥ ಮನಸ್ಸು ನಿಮ್ಮದು. ಆದರೆ ಕಾಲಕ್ಕೂ ಭಗವಂತ ಏನು ಕೊಡಬೇಕೋ ಎಲ್ಲವನ್ನೂ ಕೊಡ್ತಿರ್ತಾನೆ. ಒಂದು ದಿವಸ ಕಷ್ಟ, ಒಂದು ದಿವಸ ಸಮಸ್ಯೆ ಅಂದ ತಕ್ಷಣ ನನ್ನ ಜೀವನನೇ ಮುಗಿದೋಯ್ತು ಅಂತ ನಾವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಬಾರ್ದು. ಹಾಗೆ ನೀವು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ನಡೆಯಿರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಮಧ್ಯಾಹ್ನ ಸರಿಸುಮಾರು 3 ಗಂಟೆವರೆಗೂ ಹೀಗೆ ನಡೆಯುತ್ತೆ. 3ರ ತನಕ ಇರ್ತಕ್ಕಂಥ ಭವಿಷ್ಯತ್ತು ಬೇರೆ, 3 ಗಂಟೆ ಆದ ನಂತರ ಬರ್ತಕ್ಕಂಥ ಭವಿಷ್ಯತ್ತು ಬೇರೆ. ಆ ಭವಿಷ್ಯತ್ತಲ್ಲಿ ಬಹಳ ಅದೃಷ್ಟ ಅಂತಕ್ಕಂಥದ್ದು ಖಂಡಿತ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಷ್ಟ್ರಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ಕಾರ ಗುರುಜಿ, ನಾವು ಹುಬ್ಳಿಯಿಂದ ಮಾತಾಡೋದು ಗುರುಜಿ. ಬಹಳ ಸಂತೋಷ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಪ್ರೇಮ ಅಂತ ಸರ್. ಪ್ರೇಮ ಅಂತ ಹೇಳಿ ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಕೊಡಿ. ಹಲೋ, ನಮಸ್ತೆ ತಾಯಿ. ನಮಸ್ತೆ. ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳು ತಾಯಿ. ಗುರುಜಿ, ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಮ್ಮ.
ನನ್ನ ಮಗ ಗುರುಜಿ ಇಷ್ಟೋ ದಿನ ಎಜುಕೇಶನ್ ಎಲ್ಲ ಕರೆಕ್ಟ್ ಆಗಿ ಮಾಡಿದಾನೆ ಗುರುಜಿ. ಈಗ ಡಿಪ್ಲೊಮಾ ಲಾಸ್ಟ್ ಫೈನಲ್ ಇಯರ್ ಇದೆ ಗುರುಜಿ. ಮನೆಯಲ್ಲಿ ಮಾತೆ ಕೇಳ್ತಾ ಇಲ್ಲ ಗುರುಜಿ, ಬಹಳ ತೊಂದರೆ ಕೊಡ್ತಿದ್ದಾನೆ. ಮತ್ತೆ ಗುರುಜಿ ಮನೆಗೆ ಮಾರಿ ಊರಿಗೆ ಉಪಕಾರಿ ಆಗ್ಬಿಟ್ಟಿದ್ದಾನೆ ಗುರುಜಿ. ಹಂಗಾಗಿ ಅವನ ಭವಿಷ್ಯ, ಮುಂದಿನ ಭವಿಷ್ಯ ಏನ್ ಅನ್ನೋದೇನೆ ಚಿಂತೆ ಆಗ್ಬಿಟ್ಟಿದೆ ಗುರುಜಿ ನನಗೆ. ಇಲ್ಲಮ್ಮ, ಅದು ಒಂದಷ್ಟು ಕಾಲ ಆ ಯೂತ್ಸ್ ಪ್ರತಿಯೊಬ್ಬರು ಅಷ್ಟೇ, ಆ ಯುವಕರಲ್ಲಿ ಒಂದು ಹುಮ್ಮಸ್ಸು ಹುರುಪಿರುತ್ತೆ. ಅವರಿಗೆ ನೀವು ಹೋಗೋ ದಾರಿ, ಅವರು ಹುಡುಗರು ಹೋಗೋಂಥ ದಾರಿ ನಮಗೆ ಸರಿ ಅನಿಸದೇ ಇದ್ದರೂ ಅವರಿಗೆ ಅವರ ಪರಿಸರ ಅವ್ರನ್ನ ಮೆಚ್ತಾ ಇರುತ್ತೆ. ಹಾಗೇನಾಗುತ್ತೆ, ಎಲ್ಲರೂ ಸಹಿತ ಅವ್ರನ್ನ ಬರಮಾಡ್ಕೊಳ್ತಾ ಇರ್ತಾರೆ, ಎಲ್ಲರಿಗೂ ಅವ್ರ ಸಹಾಯ ಬೇಕಾಗ್ತಾ ಇರುತ್ತೆ. ನಮಗೇನನ್ಸುತ್ತೆ ನಮ್ಮನೆ ಮಗ ನಮ್ಮನೇಲಿ ಏನೂ ಹೆಲ್ಪ್ ಮಾಡ್ದಿರಾ, ನಮ್ಮನೆ ಮಗ ನಮ್ಮನೆ ಅಭಿವೃದ್ಧಿ ಕಾಣ್ದಿರಾ ಎಲ್ಲೋ ಹೋಗಿ ಯಾರಿಗೋ ದುಡಿತಾ ಇದ್ದಾನಲ್ಲ ಅಂತ ಅನಿಸುತ್ತೆ ನಮಗೆ. ಆದರೆ ಅವನ ಜೀವನದ ಮೌಲ್ಯಗಳಲ್ಲಿ ಅವನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಭದ್ರ ಬುನಾದಿ ಅವನು ಹಾಕ್ಕೋತಾ ಇರ್ತಾನೆ. ಅದು ನಮಗೆ ಅರಿವಾಗುವುದಿಲ್ಲ. ಹಾಗಿರುತ್ತೆ ಇಂಥ ಪರಿಸ್ಥಿತಿಗಳು ತುಂಬ ಕಡೆ ನಡೆಯುವಂಥದ್ದು. ಅದರಲ್ಲೂ ನಿಮ್ಮ ಭಾಗದಲ್ಲಿ ಕೊಡಮ್ಮ. ಹಲೋ, ನಮಸ್ತೆಪ್ಪ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಗುರುಜಿ? ಚೆನ್ನಾಗಿದ್ದೀನಪ್ಪ. ವಿದ್ಯಾಭ್ಯಾಸ ಎಲ್ಲ ಹೇಗೆ ನಡೀತಿದೆ? ಈಗ ಡಿಪ್ಲೊಮಾ ಲಾಸ್ಟ್ ಇಯರ್ ಇದೆ ಗುರುಜಿ. ಮುಂದೆ ಏನು ಮಾಡಬೇಕು ಅಂತ? ಮನೆಯೊಳಗೆ ಪರಿಸ್ಥಿತಿ ಒಂದು ಸ್ವಲ್ಪ ಸರಿ ಇಲ್ಲ ಗುರುಜಿ, ನೋಡ್ಬೇಕು ಗುರುಜಿ. BE ಮಾಡುವಾಗ ಮಾಡ್ಬೇಕು ಗುರುಜಿ. ಒಳ್ಳೆಯದಾಗಲಿ. ನೋಡಿ, ಇದನ್ನೇ ನಾನು ಹೇಳಿದ್ದು ನಿಮ್ಮ ಅಪ್ಪ ಅಮ್ಮನಿಗೆ. ಈಗ ಅಮ್ಮನ ಹತ್ರ ಮಾತಾಡಿದ್ದು ನಿಮ್ಮ ಮಗನ ಗುಣ ಏನು ಅಂತ ನಾನು ಈಗಷ್ಟೇ ಹೇಳಿದೆ. ಈಗ ನೀನು ಅದ್ರ ಬಗ್ಗೆ ಮಾತಾಡ್ತಾ ಇದೆಯಾ? ನೋಡಪ್ಪ, ವಿದ್ಯಾಭ್ಯಾಸ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ. ಹೇಳಮ್ಮ. ಮುಂದೆ ಭವಿಷ್ಯದ ಬಗ್ಗೆ ಒಂದು ಸ್ವಲ್ಪ ಏನಾದ್ರು ಹೇಳ್ತೀರಿ? ಮುಂದಿನ ಭವಿಷ್ಯದ ಬಗ್ಗೆ ಹೇಳ್ತಾ ಇದ್ದೀನಿ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಭವಿಷ್ಯತ್ತು ಚೆನ್ನಾಗಿದೆ. ನೀನು ಬಹಳ ಬೇಗ ಉದ್ಯೋಗನ ಕೈಗೆ ತೊಗೊಳ್ತೀಯಾ. ಉದ್ಯೋಗದಿಂದ ನಿನ್ನ ಕುಟುಂಬನ ಸುಧಾರಣೆ ಮಾಡ್ತೀಯಾ. ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕಬೇಕು ಎಂಬತಕ್ಕಂಥ ಚಿಂತನೆಯಲ್ಲೂ ಇರ್ತೀಯ. ಅದರ ಬಗ್ಗೆ ಎರಡನೇ ಮಾತಿಲ್ಲ. ಇನ್ನು ನಿನ್ನ ಭವಿಷ್ಯದಲ್ಲಿ ಮುಂದಿನ ದಿನಗಳು ಒಳ್ಳೆ ಬೆಳಕಿನ ದಿನಗಳೇ ಇದೆ. ಆದರೆ ಪ್ರಾರಂಭ ಇನ್ನು 1 ವರ್ಷ 4 ತಿಂಗಳು, ಮುಂದಿನ 1 ವರ್ಷ 4 ತಿಂಗಳು ನಿನಗಷ್ಟು ಲಾಭ ಇರ್ತಕ್ಕಂಥದ್ದಲ್ಲ. ಹಾಗೆ ನಿನ್ನ 3 ಜನ ಸ್ನೇಹಿತರು, ನೀವು 4 ಜನ ಬ್ಯಾಚ್, ನೀವು ಅದರಲ್ಲಿ 3 ಜನ ಅವರು ಹಾಕುವ ತಪ್ಪು ಹೆಜ್ಜೆಗಳು ನಿನ್ನ ತಲೆ ಮೇಲೆ ಬರುವಂಥ ಸಾಂದ್ರತೆ ಇರುತ್ತೆ. ಸ್ವಲ್ಪ ನೀನು ಜೋಪಾನವಾಗಿರಬೇಕು. ಯಾಕೆಂದರೆ ಪ್ರತಿ ಕಾಲ ಇನ್ನೊಬ್ಬರ ನೋವಿಗೆ ಸ್ಪಂದಿಸುವಂಥ ಗುಣ ನಿಂದಾಗಿದ್ರೂ ನಿನ್ನ ನೋವಿಗೆ ಸ್ಪಂದಿಸುವಂಥವ್ರು ನಿನ್ನ ಪರಿಸರದಲ್ಲಿ ಯಾರೂ ಇಲ್ಲ. ಹಾಗಾಗಿ ಈಗ ನಿನ್ನ ಆಲೋಚನೆ, ನೀನು ಹಾಕುವ ಹೆಜ್ಜೆ ಭಾಳ ಜೋಪಾನ ಬೇಕು. ಇದರ ಮಧ್ಯದಲ್ಲಿ ನಿನ್ನ ವಿದ್ಯಾಭ್ಯಾಸ ಪರಿಪೂರ್ತಿ ಮಾಡಿಕೊಂಡು ಆದಷ್ಟು ಬೇಗ ಉದ್ಯೋಗಕ್ಕೆ ಬಂದು ಮನೆ ಕುಟುಂಬದ ನಿರ್ವಹಣೆಗೆ, ಕುಟುಂಬಕ್ಕೆ ಸ್ವಲ್ಪ ಸಹಾಯ ಮಾಡಬೇಕಾದ್ದು ಧರ್ಮ ನಿಂದು. ಇದನ್ನು ಮಾಡು. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಮುಂದಿನ ಭವಿಷ್ಯತ್ತು ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಪ್ರತಿನಿತ್ಯ ತಮ್ಮೆಲ್ಲರಿಗೂ ಕೂಡ ತಿಳಿಸುವ ಹಾಗೆ ಲಕ್ಕಿ ಡಿಪ್ಪಿನ ಆಫರ್ ಈಗಾಗಲೇ ಬಹಳ ವಿಶೇಷವಾಗಿ, ಬಹಳ ವಿಭಿನ್ನ ಶೈಲಿಯಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದಿದೆ. ಯಾಕೆ ಅಂತಂದರೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಈಗಾಗಲೇ ಪ್ರತಿಯೊಬ್ಬರ ಮನೆ ಮಾತಾಗಿರ್ತಕ್ಕಂಥದ್ದಿದೆ. ಅದನ್ನು ಧರಿಸಿರ್ತಕ್ಕಂಥವ್ರು ಸಾಕಷ್ಟು ಜನ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಅದನ್ನು ಅವರ ಒಂದು ಅಂದರೆ ಪರ್ಸ್ನಲ್ ಆಗಿ ಉಪಯೋಗಿಸ್ತಕ್ಕಂಥ ಒಂದಿಷ್ಟು ಸರಗಳಿಗೂ ಕೂಡ ಆ ಒಂದು ಪೆಂಡೆಂಟನ್ನು ಮಾತ್ರ ಬದಲಾಯಿಸ್ಕೊಂಡು ಹಾಕ್ಕೊಂಡಿರ್ತಕ್ಕಂಥದ್ದಿದೆ. ಅವರ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದರೆ ನಮಗೆ ಒಂದು ರೀತಿ ಆನಂದ ಆಗ್ತದೆ, ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ, ಇದೆಲ್ಲವೂ ಕೂಡ ಇರ್ತಕ್ಕಂಥದ್ದಿದೆ. ಹಾಗೆ ಗುರುಜಿರವರು ನಮಗೊಂದು ದಿವಸ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ. ಏನಪ್ಪ ಅಂತಂದರೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸೋದ್ರಿಂದ ಮತ್ತೊಂದು ಲಾಭವನ್ನು ನಾವೆಲ್ಲರಿಗೂ ಕೂಡ ಕೊಡಬೇಕು ಅಂತ ಹೇಳಿ. ಹಾಗಾಗಿ ಅದರ ಪೂರಕವಾಗಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಅವರು ನೂತನವಾಗಿರ್ತಕ್ಕಂಥ ಒಂದು ಲಕ್ಕಿ ಡಿಪ್ಪಿನ ಆಫರನ್ನು ಬಿಟ್ಟರು. ಏನಪ್ಪ ಅಂತಂದರೆ ಯಾರೆಲ್ಲ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸ್ತಾರೋ ಅವರಿಗೆ ಇದೊಂದು ಅವಕಾಶ ಕೊಡೋಣ ಅಂತ ಹೇಳಿ ಇದನ್ನು ಮಾಡ್ತಾ ಇದ್ದೇವೆ ಗುರುಜಿ ಅಂತ ಹೇಳಿದಾಗ ಗುರುಜಿಗಳು ಒಪ್ಕೊಂಡಿದ್ರು. ಏನಪ್ಪ ಅಂತಂದರೆ 5 ಜನರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಬಹುಮಾನವನ್ನು ನೀಡ್ತಾ ಇರ್ತಕ್ಕಂಥದ್ದಿದೆ. ಆ 5 ಬಹುಮಾನಗಳು ಕೂಡ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಭಗವಂತನ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ ಅಂತಲೇ ಹೇಳ್ಬೋದು. ಅದರಲ್ಲೂ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಅಂತಂದರೆ ಹೊರದೇಶದಲ್ಲಿರ್ತಕ್ಕಂಥ ಒಂದು ದುಬೈನಲ್ಲೂ ಕೂಡ ನಮ್ಮ ಒಂದು ಹಿಂದುವಿನ ದೇವಸ್ಥಾನ ಇದೆ. ಏನಪ್ಪ ಅಂತಂದರೆ ಸ್ವಾಮಿನಾರಾಯಣ ದೇವಸ್ಥಾನ ಇದೆ. ಅಲ್ಲಿಗೂ ಕೂಡ ಕರ್ಕೊಂಡು ಹೋಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಉಚಿತವಾಗಿ ನಾವು ಮಾಡ್ತಾ ಇದ್ದೇವೆ ಗುರುಗಳೇ. ಅದನ್ನು ಯಾರೆಲ್ಲ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸಿ ಈ ಒಂದು ಲಕ್ಕಿ ಡಿಪ್ಪಿನ ಆಫರಲ್ಲಿ ಗೆಲ್ತಾರೋ ಅಂತ ಹೇಳಿ. ಹಾಗಾಗಿ ಈಗಲೂ ಕೂಡ ಆ ಆಫರ್ ನಡೀತಾ ಇದೆ. ಮುಂಬರ್ತಕ್ಕಂಥ ಮಾರ್ಚ್ 31ನೇ ತಾರೀಕುವರೆಗೂ ಕೂಡ ಈ ಒಂದು ಸದಾವಕಾಶ ಇದೆ. ತಾವೆಲ್ಲರೂ ಕೂಡ ಖಂಡಿತ ಭಾಗಿಯಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ, ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ತಮ್ಮ ಕೊರಳಲ್ಲಿ ಧರಿಸ್ತಕ್ಕಂಥದ್ದು. ಜೊತೆಗೆ ಅದನ್ನು ಖರೀದಿನ ಮಾಡಬೇಕಾದ್ರೆ ತಮಗೊಂದು ಬಿಲ್ ಕಾಪಿಯನ್ನು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಆ ಬಿಲ್ ಕಾಪಿ ಮತ್ತು ಕೊರಳಲ್ಲಿ ಧರಿಸಿರ್ತಕ್ಕಂಥ ಫೋಟೋ ಇದೆರಡನ್ನೂ ಕೂಡ
ತಾವು ಈಗ ತಮ್ಮ ಟಿವಿಯ ಪರದೆ ಸ್ಕ್ರೀನ್ನಲ್ಲಿ ಕಾಣ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ಪಿನ ಮುಖಾಂತರ ಮೆಸೇಜನ್ನು ಕಳಿಸ್ತಕ್ಕಂಥದ್ದು, ಅಂತಂದರೆ ಫೋಟೋ ಮುಖಾಂತರ ಮೆಸೇಜನ್ನು ಕಳಿಸ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ತಾವು ಈ ಒಂದು ಆಫರಿಗೆ ಭಾಗಿಯಾಗ್ತೀರಿ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಲಕ್ಕಿ ಟಿಪ್ಪಿನ ಆಫರನ್ನು ತೆಗೆದಾಗ ಅಂತಂದರೆ ಮೊದಲು ಬರ್ತಕ್ಕಂಥ 5 ಜನರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಬಹುಮಾನವನ್ನು ನೀಡ್ತಾ ಇರತಕ್ಕಂಥದ್ದಿದೆ. ಮೊದಲು ಸ್ವಾಮಿನಾರಾಯಣ್ ಟೆಂಪಲ್ ಹಾಗೂ ಇನ್ನುಳಿರತಕ್ಕಂಥ 4 ಬಹುಮಾನಗಳು ಭಾರತದಲ್ಲಿರ್ತಕ್ಕಂಥ ವಿಶೇಷ ಪುಣ್ಯಕ್ಷೇತ್ರದ ದರ್ಶನ, ಅದು ಉಚಿತವಾಗಿ. ಇನ್ನು ಮೊದಲನೇ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರೈಸನ್ನು ಗೆದ್ದಿರತಕ್ಕಂಥವ್ರಿಗೆ ಪಾಸ್ಪೋರ್ಟ್ ಇಲ್ಲ ಅಂತಂದರೆ ಇವರೇ ಪಾಸ್ಪೋರ್ಟನ್ನು ಮಾಡಿಸಿ ಜವಾಬ್ದಾರಿಯಿಂದ ಕರ್ಕೊಂಡೋಗಿ ಬರ್ತಾರಂತೆ. ಹಾಗಾಗಿ ಇದು ಭಾಗ್ಯವಯ್ಯ. ಹಾಗಾಗಿ ತಾವೆಲ್ಲರೂ ಕೂಡ ಖಂಡಿತ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಹಾಗೂ ಈ ಒಂದು ಲಕ್ಕಿ ಡಿಪ್ಪಿನ ಆಫರನ್ನು ತಮ್ಮದಾಗಿಸ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಇದ್ದಾರೆ ಹಲೋ, ಸ್ವಲ್ಪ ತಾಂತ್ರಿಕ ಸಮಸ್ಯೆ ಇದೆ ಗುರುಗಳೇ, ಅದಕ್ಕೋಸ್ಕರ ಅದೃಷ್ಟ ಇರಲಿ. ನಾಳೆ ಬೆಳಿಗ್ಗೆ ನಾಳಿನ ಮಹರ್ಷಿವಾಣಿ ಕಾರ್ಯಕ್ರಮ ತಾವೆಲ್ಲರೂ ಬಹಳ ಪ್ರೀತಿಯಿಂದ ನೋಡಲೇಬೇಕು. ಯಾಕೆ ಅಂದರೆ ಆನಂದ್ ಗುರುಜಿಯವರ ಕಾರ್ಯಕ್ರಮಗಳು ಹೊರಗಡೆ ಯಾತ್ರೆ ಹೋಗಿ ಬರ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ಭೇಟಿ ನೀಡತಕ್ಕಂಥದ್ದು. ಮೊನ್ನೆ ಅಷ್ಟೇ ಕೈಲಾಸನಾಥನಾದಂತಹ ಸಾಂಬ ಸದಾಶಿವ ಶಿವ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಭೂಲೋಕದ ಸ್ವರ್ಗ ಅಂತಲೇ ಹೆಸರಾಗಿರ್ತಕ್ಕಂಥ ಕಾಶ್ಮೀರದಲ್ಲಿ ಶೂಟಿಂಗ್ ಆಗಿರ್ತಕ್ಕಂಥದ್ದು, ಅಲ್ಲಿ ಶಿವನ ಆರಾಧನೆ ಆಗಿರ್ತಕ್ಕಂಥದ್ದು, ಆ ಸಂಪೂರ್ಣವಾಗಿ ಮಂಜಿನಿಂದ ಕೂಡಿರ್ತಕ್ಕಂಥ ಆ ಸಾನ್ನಿಧ್ಯವನ್ನು ಎತ್ತಿಂದ ಎತ್ತು ನೋಡಿದ್ರೂ ಸಹಿತ ಹಾಲಿನಂತೆ ಕಂಗೊಳಿಸಿರ್ತಕ್ಕಂಥ ಆ ಭೂಮಿ. ಅಂದರೆ ಅಲ್ಲಿ ಕೆರೆ ಸಹಿತ ನೀರು ಮಂಜಾಗೋಗ್ಬಿಟ್ಟಿದೆ. ನಾವು ಎಲ್ಲಿ ಕೂತು ಅನುಷ್ಠಾನ ಮಾಡಿದ್ದೀವೋ ಆ ಕೂತಂಥ ಸ್ಥಳ ಅದಕ್ಕೆ ಸಂಪೂರ್ಣ ಕೆರೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದರು. ಆದರೆ ಅಲ್ಲಿ ಹೋಗಿ ಬಂದಾದ ನಂತರ ಆದ ಪ್ರಯಾಸ ನೀವು ನಂಬ್ತಿರೋ ಬಿಡ್ತಿರೋ ಇವತ್ತಿಗೂ ಇನ್ನೂ ನಮ್ಮ ಆರೋಗ್ಯಗಳು ಸರಿಯಿಲ್ಲ. ಅಂದರೆ ಏನೋ ಒಂದು ಸುಸ್ತಾಗುವಂಥದ್ದು, ಅಷ್ಟು ಮೊದಲಷ್ಟು ಶಕ್ತಿ ಇಲ್ಲವೇನೋ ಅನ್ನೋ ಥರ ಆಗುವಂಥದ್ದು. ಅಂದರೆ ಸಂಪೂರ್ಣವಾಗಿ ದೇಹದಲ್ಲಿ ರಕ್ತ ಅಂತಕ್ಕಂಥದ್ದು 72,000 ನರನಾಡಿಗಳು ಯಾವಾಗ ಹಿಮದಿಂದ ಕೂಡಿರ್ತಕ್ಕಂಥ ಅಂಥ ಸಾನ್ನಿಧ್ಯಗಳಿಗೆ ಹೋಗಿ ಬಂದರೆ ಕನಿಷ್ಠ ಪಕ್ಷ 1 ತಿಂಗಳು ಬೇಕು ನಮ್ಮ ದೇಹ ಪುನಃ ನಾವು ಸೆಟ್ ಆಗಬೇಕಾದ್ರೆ. ಇವತ್ತಿಗೂ ಈ ಕೈ ಬೆರಳುಗಳ ಕೊನೆ ಭಾಗ ಎಲ್ಲ ಒಂಥರ ಮರಗಿಡ್ದಂಗೆ ಆಗಿಬಿಟ್ಟಿದೆ. ಕನಿಷ್ಠ ಕಡಿಮೆ ಅಂದರೆ ಒಂದು 2-2.5 ಗಂಟೆ ಕಾಲ ನಾವು ಮಂಜಲ್ಲಿ ಹಿಮದಲ್ಲಿ ಕೂತಿದ್ದಂದು. ಆದರೆ ಅಂಥದ್ದೊಂದು ಆ ಪರಿಕ್ರಮಿಸಿದಂಥದ್ದು ಇದೆಯಲ್ಲ, ಮತ್ತು ಆ ಸಾನ್ನಿಧ್ಯಗಳಲ್ಲಿ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನು ತಾವು ಬರಿಗಣ್ಣಿಂದ ನೋಡೋದೇ ಕಷ್ಟ, ಹಾಗಾಗಿಬಿಡುತ್ತೆ. ನಿಮ್ಮ ಒಳಗಣ್ಣೆ ಬೇಕು. ಹೊರಗಡೆ ನೋಡೋಕ್ಕೆ ಚಿತ್ರೀಕರಣ ಪರವಾಗಿಲ್ಲ, ಆದರೆ ಒಳಗಣ್ಣಿನಲ್ಲಿ ಇಲ್ಲಿನ ಶ್ರಮ ಏನು ಅಂತಕ್ಕಂಥದ್ದು ನೀವು ನೋಡಬೇಕು. ಹಾಗೆ ಅಲ್ಲಿ ನಡೆದಂತಹ ಅದ್ಭುತವಾದಂತಹ ಪೂಜಾ ಅನುಷ್ಠಾನ, ಒಂದು ಕಡೆ ಮಹಾಯಜ್ಞ, ಜೊತೆಗೆ ಶಿವ ಬೇಡಿದ ಎಲ್ಲ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವು. ಅಂತಹದ್ದು ಈ ಬಾರಿ ಶಿವರಾತ್ರಿಯ ಉತ್ಸವ ಹಿಮಾಲಯದಲ್ಲಿ, ವಿಶೇಷವಾಗಿ ಭೂಲೋಕದ ಸ್ವರ್ಗ ಅಂತಲೇ ಹೆಸರಾಗಿರ್ತಕ್ಕಂಥ ಕಾಶ್ಮೀರಲ್ಲಿ ನಡೆದಂತಹ ಆ ಮಹಾಯಜ್ಞವನ್ನು ತಾವು ವೀಕ್ಷಣೆ ಮಾಡೋರಿದ್ದೀರಿ. ಹಾಗೆ ಈ ವರ್ಷ ಅಂದರೆ ಅದರಲ್ಲೂ ಈ ಬಾರಿ ನೋಡಿ, ಈ ಮಾಘ ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಿಂದಿನ ಅಮಾವಾಸ್ಯೆ, ನಿನ್ನೆಯ ಅಮಾವಾಸ್ಯೆ, ಅಂದರೆ ನಿನ್ನೆ ಮತ್ತು ಇವತ್ತಿನ ಅಮಾವಾಸ್ಯೆಗೆ 1 ತಿಂಗಳ ಹಿಂದೆ ಪ್ರಯಾಗ್ರಾಜ್ಗೆ ಹೋದ್ವಿ. ಪ್ರಯಾಗ್ರಾಜು ಅಲ್ಲಿ ನಡೆದಂತಹ ಅದ್ಭುತವಾದಂತಹ ಕುಂಭಮೇಳದ ಆ ಮೌನಿ ಅಮಾವಾಸ್ಯೆ ಎಂದು ಅಲ್ಲಿ ಸ್ನಾನವನ್ನು ಆಚರಣೆ ಮಾಡಿ ಅಲ್ಲಿಂದ ತಂದಿರತಕ್ಕಂಥ ಗಂಗಾಜಲವನ್ನು ಮೊನ್ನೆ ಅಷ್ಟೇ ಆಶ್ರಮದಲ್ಲಿ ಅದ್ಭುತವಾದ ಕಾರ್ಯಕ್ರಮ ಆಯಿತು. ಆಶ್ರಮದಲ್ಲಿ ತೀರ್ಥ ಸ್ನಾನವನ್ನು ಆಯೋಜನೆ ಮಾಡಿದಂಥ ಕಾಲ ಬಂದಂಥ 1000 ಜನ ಭಕ್ತರು. ಅದಾದ ನಂತರ ಹಿಂದೆಲೇ ನಮ್ಮ ಪ್ರಯಾಣ ಕಾಶ್ಮೀರಿಗೆ ಹೋಗಿ ಅಲ್ಲೂ ಮಂಜು, ಪ್ರಯಾಗ್ರಾಜಲ್ಲೂ ಸಹಿತ ಬಹಳಷ್ಟು ತಂಪಿನ ವಾತಾವರಣ. ಸಂಜೆ 6 ಗಂಟೆ ಆದರೆ 6 ಗಂಟೆ ಮೇಲೆ ಉಸಿರಾಟದ ಗಾಳಿ ಸಂಪೂರ್ಣ ತಂಪಿಂದ ಇರತಕ್ಕಂಥದ್ದು, ಹಿಮದಿಂದ ಕೂಡಿರತಕ್ಕಂಥ ಸಾನ್ನಿಧ್ಯ. ಆದರೂ ಅಲ್ಲಿ ಯಾವುದೂ ಲೆಕ್ಕವಿಲ್ಲ. ಪ್ರಯಾಗ್ರಾಜಲ್ಲಿ ಹಿಮ ಬೀಳಿ ಏನೇ ಬರಲಿ, ಹಿಮ ಕರಗಿ ಬರ್ತಕ್ಕಂಥದ್ದೇ ಅಲ್ಲಿ ಗಂಗಾ ನೀರು. ಗಂಗೆ, ಯಮುನೆ ಮತ್ತು ಸರಸ್ವತಿ ಅಷ್ಟು ತಂಪಾಗಿರ್ತಕ್ಕಂಥದ್ದು, ಕೋಲ್ಡ್ ಇರ್ತಕ್ಕಂಥದ್ದು. ಅದು ಮಧ್ಯರಾತ್ರಿ ಸ್ನಾನ ಆಯಿತು. ಅದಾದ ನಂತರ ಹಿಂದಲೇ ಶಿವರಾತ್ರಿ ಬಂತು. ಶಿವರಾತ್ರಿ ವಿಶೇಷವಾದಂಥ ಹಿಮದ ತಪ್ಪಲಲ್ಲಿ ಶಿವನಿಗೆ ಆರಾಧನೆ ಆಯಿತು. ಆ ಒಂದು ದಾರಿ, ಅಲ್ಲಿ ಪರಿಕ್ರಮಿಸಿರ್ತಕ್ಕಂಥದ್ದು, ಆ ಸುತ್ತಮುತ್ತ ಪ್ರಾಂತ್ಯ, ಅದೆಲ್ಲವೂ ನೋಡಲಿಕ್ಕೆ ಕಣ್ಗಳಿಗೆ ಆನಂದ. ಬಟ್ ಅಲ್ಲಿ ಓಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಅದೇನು ಸಾಮಾನ್ಯವಾದ ವ್ಯವಸ್ಥೆ ಅಲ್ಲ. ನಾವು ಎಷ್ಟೇ ಬಿಗಿ ಬಂದೋಬಸ್ತು ಮಾಡ್ಕೋಬೋದು, ಎಷ್ಟೇ ನಾವು ಬೇಕಾದಷ್ಟು ಸುಭದ್ರತೆಗಳು ತಂದ್ಕೊಳ್ಬಹುದು. ಆದರೂ ಅಲ್ಲಿ ಹೋಗಿ ನೋಡಿ, ಅಲ್ಲಿ ಅನುಷ್ಠಾನಗಳನ್ನು ಮಾಡಿ, ಅಲ್ಲಿ ಜಪ ತಪ ಅನುಷ್ಠಾನ ಮತ್ತು ಅದಕ್ಕೆ ಭಗವಂತನ ಆ ಪೂಜಾನಕ್ಕೆ ಒಂದಿಷ್ಟು ಸಮಯ ಇದೆಯಲ್ಲ, ಆ ಸಮಯವನ್ನು ಅಲ್ಲಿ ನಿಗದಿಪಡಿಸಿರುವಂಥದ್ದು ಬಹಳ ಕಷ್ಟ. ಆದರೆ ಇಂತಹ ಕಷ್ಟಗಳನ್ನೆಲ್ಲ ಯಾತಕ್ಕೆ ಮಾಡಬೇಕು? ಇದೆಲ್ಲ ಇಲ್ಲಿರ್ತಕ್ಕಂಥ ಆ ಒಂದು ಸುಂದರವಾದ ದೃಶ್ಯಗಳನ್ನು ನಿಮಗೆ ತೋರಿಸುವಂಥದ್ದೊಂದು ಪ್ರಯತ್ನ. ಜೊತೆಗೆ ಆ ಸಾನ್ನಿಧ್ಯಗಳಲ್ಲಿ ಮಾಡುವಂತಹ ಒಂದು ಅನುಷ್ಠಾನ, ಅದು ಒಂದು ಚರಿತ್ರೆ ಆಗಿರಬೇಕು.
ಜೊತೆಗೆ ಒಂದು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿದ್ವಿ ಅನ್ನೋ ತೃಪ್ತಿ ನಮಗಿರಬೇಕು. ಮತ್ತು ಅಲ್ಲಿನ ಒಂದು ಪರಿಸರವನ್ನು, ಆ ಪ್ರಕೃತಿಯನ್ನು ನೋಡಿಸುವಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕದ್ರಿಂದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶನಿವಾರಗಳು ಬಂತು ಅಂದರೆ ಒಂದೊಂದು ವಿಶೇಷವಾಗಿರೋ ಸಾನ್ನಿಧ್ಯಗಳನ್ನು ತಾವು ನೋಡ್ತಾ ಬಂದಿದ್ದೀರಿ. ಅಲ್ಲಲ್ಲಿ ನಡೀತಕ್ಕಂಥ ಪೂಜಾ ಕೈಂಕರ್ಯಗಳಿರ್ಬೋದು, ಉತ್ಸವಗಳಾಗಿರ್ಬೋದು, ರಥೋತ್ಸವಗಳಾಗಿರ್ಬೋದು, ಅದೆಲ್ಲದರ ಮಧ್ಯದಲ್ಲಿ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ವಿಸ್ಮಯಗಳನ್ನು ನೋಡುವಂಥ ಸೌಭಾಗ್ಯ ನಿಮ್ಮದಾಗಬೇಕು. ನೋಡಿ, ನಾವು ಯಾವ ಸ್ಥಳದಲ್ಲಿ ಕೂತು ಹೋಮ ಪೂಜೆಯನ್ನು ನಡೆಸಿದ್ದೀವೋ ಆ ಸ್ಥಳದ ತಳಭಾಗದಿಂದ ಹರಿದು ಬರ್ತಕ್ಕಂಥ ನೀರಲ್ಲಿ ಅಲ್ಲಿ ಸ್ವಾಮಿಗೆ ಅಭಿಷೇಕ. ಆ ಅಭಿಷೇಕ ನಡೆಯುವಂಥ ಸಾನ್ನಿಧ್ಯ ಸಹಿತ ನೋಡಲಿಕ್ಕೆ 2 ಕಣ್ಗಳ ಸಾಲದು. ಅಷ್ಟು ರಮಣೀಯವಾಗಿರ್ತಕ್ಕಂಥ ಸುಂದರವಾದಂಥ ಪ್ರಕೃತಿ ಮಡಿಲಲ್ಲಿ ಸಾಂಬ ಸದಾಶಿವನ ಆರಾಧನೆ ನಾಳೆ ತಪ್ಪದೇ ವೀಕ್ಷಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ.